ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಅಕ್ಟೋಬರ್ 23ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೊಂದು ಸೂಚನೆ ಇದೆ. ಕನ್ನಡ ಐಚ್ಛಿಕ ವಿಷಯವನ್ನು UPSC ಪರೀಕ್ಷೆಗಾಗಿ ತಗೊಂಡಿರ್ತಕ್ಕಂಥ ಯಾವುದೇ ಅಭ್ಯರ್ಥಿಯಾಗಿದ್ದರೂ ಕೂಡ ಅವರಿಗಾಗಿ ಐಚ್ಛಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ತರಗತಿಗಳನ್ನು ಪುರುಷೋತ್ತಮ ಬಿಲಿಮನೆ ಅವರು ಹಾಗೂ ಪ್ರೊಫೆಸರ್ ಆಯುಷಾ UT ಅವರು ನಡೆಸ್ಕೊಡ್ತಾ ಇದ್ದಾರೆ. ಇಲ್ಲಿ ಒನ್ ಮೆಂಟರ್ಶಿಪ್ಪನ್ನು ಈ ಫ್ಯಾಕಲ್ಟೀಸ್ಗಳಿಂದ ನೀವು ಪಡ್ಕೊಳ್ಬೋದಾಗಿರುತ್ತೆ ಮತ್ತು ಕನ್ನಡ ಐಚ್ಛಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ನೋಟ್ಸನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಪಡ್ಕೊಳ್ತೀರಾ. ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ಗಳನ್ನು ಕೂಡ ಸಾಲ್ವ್ ಮಾಡಲಾಗುತ್ತೆ. ಆನ್ಸರ್ ರೈಟಿಂಗ್ ಸ್ಟ್ರಾಟಜಿಯನ್ನು ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ. ಟೆಸ್ಟ್ ಸೀರೀಸ್ ಅನ್ನು ಕೂಡ ನೀಡಲಾಗುತ್ತೆ. ಅದರೊಟ್ಟಿಗೆ ಗೈಡೆನ್ಸ್ ಅನ್ನು ಕೂಡ ನೀಡಲಾಗುತ್ತೆ. ಕನ್ನಡ ಐಚ್ಛಿಕ ವಿಷಯವನ್ನು ತಗೊಂಡಿರ್ತಕ್ಕಂಥ ಯಾವುದೇ ಅಭ್ಯರ್ಥಿ ಆಗಿದ್ರೂ ಕೂಡ ಮೊದಲ ಬಾರಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ರೆ ಈ ವಿಶೇಷ ತರಗತಿಗಳನ್ನು ತಪ್ಪದೆ ಅಟೆಂಡ್ ಮಾಡಿ. ಬ್ಯಾಚಸ್ ಅಕ್ಟೋಬರ್ 28ರಿಂದ ಪ್ರಾರಂಭ ಆಗ್ತಾ ಇದೆ. ಈ ಒಂದು ತರಗತಿಗಳಿಗೆ ಜಾಯಿನ್ ಆಗೋದಕ್ಕೆ ಇಚ್ಛೆ ಪಡುವಂಥ ಯಾವುದೇ ಅಭ್ಯರ್ಥಿಗಳು ಈ ಕೆಳಗಿನ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ. ಇಂದಿನ ಮೊದಲ ಆರ್ಟಿಕಲ್, ಇಂಡಿಯಾ ವೈಸ್ ನೆಟ್ ಝೀರೋ ಟಾರ್ಗೆಟ್ ಅಹೆಡ್ ಆಫ್ COP ಕಾನ್ಫರೆನ್ಸ್ ಆಫ್ ಪಾರ್ಟೀಸ್, ಯುನೈಟೆಡ್ ನೇಷನಿನ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅನ್ನುವಂಥದ್ದು ನವೆಂಬರ್ 1ರಂದು ಗ್ಲಾಸ್ಗೋನಲ್ಲಿ ಪ್ರಾರಂಭ ಆಗಲಿದೆ. ಈ COP 26 ಅನ್ನುವಂಥದ್ದು ಏನು ಪ್ರಾರಂಭ ಆಗ್ತಾ ಇದೆ, ಇದರ ಹಿನ್ನೆಲೆಯಲ್ಲಿ ಭಾರತದ ನೆಟ್ ಝೀರೋ ಟಾರ್ಗೆಟ್ನ ಕುರಿತಂತೆ ಈ ಆರ್ಟಿಕಲ್ ಮಾತನಾಡ್ತಾ ಇದೆ. ಇದನ್ನು GS ಪೇಪರ್ 3 ನಾಡಿಯಲ್ಲಿ ಕನ್ಸರ್ವೇಷನ್ ರಿಲೇಟೆಡ್ ಇಶ್ಯೂಸ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಏನಿದು ನೆಟ್ ಝೀರೋ ಅಂತ ಅಂದರೆ, ಯಾವುದೇ ಒಂದು ದೇಶ ಎಮಿಟ್ ಮಾಡುವಂಥ ಫಾಸಿಲ್ ಫ್ಯೂಯಲ್ಗೆ ಸಂಬಂಧಪಟ್ಟಂಥ ಎಮಿಷನ್ಸ್ಗಳೇನಿರುತ್ತೆ, ಈ ಎಮಿಷನ್ಸ್ಗಳು ಒಂದು ಪೀಕನ್ನು ರೀಚ್ ಆಗಿ ಅಲ್ಲಿ ನ್ಯೂಟ್ರಲೈಸ್ ಆಗುವಂಥದ್ದು, ಅಂದರೆ ಆ ದೇಶದಿಂದ ಎಮಿಟ್ ಆಗುವಂಥ ಕಾರ್ಬನ್ಗೂ ಮತ್ತು ಆ ದೇಶ ಅಬ್ಸರ್ವ್ ಮಾಡುವಂಥ ಕಾರ್ಬನ್ಗೂ ಇದೆರಡೂ ಕೂಡ ಈಕ್ವಲ್ ಆಗಿರಬೇಕು. ಈ ರೀತಿ ಇದ್ದಾಗ ನೆಟ್ ಝೀರೋ ಕಾರ್ಬನ್ ಎಮಿಷನ್ ಅನ್ನುವಂಥದ್ದು ಆ ದೇಶದಿಂದ ಆಗ್ತಿದೆ ಅಂತ ಅರ್ಥ. ಈ ರೀತಿಯ ನೆಟ್ ಝೀರೋ ಅನ್ನ ಯಾವ ಒಂದು ವರ್ಷಕ್ಕೆ ತಲುಪ್ತಾರೆ ಅನ್ನುವಂಥದ್ದನ್ನು ಎಲ್ಲ ದೇಶಗಳು ಕೂಡ ಕಮಿಟ್ಮೆಂಟನ್ನು ಇಂಥದ್ದೇ ವರ್ಷಕ್ಕೆ ನಾವು ನೆಟ್ ಝೀರೋವನ್ನು ರೀಚ್ ಮಾಡ್ತೇವೆ ಅನ್ನುವಂಥದ್ದನ್ನು ನೀಡಬೇಕು ಅನ್ನುವಂಥದ್ದು ಈಗಿರುವಂಥ ಒಂದು ಮುಖ್ಯವಾದಂಥ ಉದ್ದೇಶ ಆಗಿದೆ. ಆ ಒಂದು ನೆಟ್ ಝೀರೋ ಕಮಿಟ್ಮೆಂಟನ್ನು ಎಲ್ಲ ರಾಷ್ಟ್ರಗಳು ನೀಡೋದ್ರ ಬಗ್ಗೆ ಗ್ಲಾಸ್ಗೋನಲ್ಲಿ ಚರ್ಚೆ ಮಾಡಲಿದೆ. ಇಲ್ಲಿ ಭಾರತವೂ ಕೂಡ 3rd ಲಾರ್ಜೆಸ್ಟ್ ಎಮಿಟರ್ ಆಫ್ ಕಾರ್ಬನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಭಾರತದ ಮೇಲೆ ಈ ನೆಟ್ ಝೀರೋಗೆ ಸಂಬಂಧಪಟ್ಟಂಥ ಕಮಿಟ್ಮೆಂಟನ್ನು ನೀವು ಒಂದು ಡೆಡ್ಲೈನನ್ನು ನೀಡಿ ಅನ್ನುವಂಥ ಪ್ರೆಷರ್ ಅನ್ನುವಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದು. 2015ರಲ್ಲಿ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟಿಗೆ ಸಹಿ ಹಾಕಿದಂಥ 190ಕ್ಕೂ ಹೆಚ್ಚು ರಾಷ್ಟ್ರಗಳು ಒಂದು ಕಮಿಟ್ಮೆಂಟನ್ನು ನೀಡಿತು. ಏನು ಅಂತ ಅಂದರೆ 1.5 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕೂಡ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಸ್ಗಿಂತಲೂ ಕೂಡ ಹೆಚ್ಚಿನದಾಗಿ ಗ್ಲೋಬಲ್ ವಾರ್ಮಿಂಗ್ ಆಗದೇ ಇರುವಂತೆ ಲಿಮಿಟ್ ಮಾಡುವಂಥ ಒಂದು ಗುರಿಯನ್ನು 190ಕ್ಕೂ ಹೆಚ್ಚು ಕಂಟ್ರೀಸ್ಗಳು ಕಮಿಟ್ಮೆಂಟನ್ನು ತೋರಿಸಿತು ಈಗ ಒಂದು ಗುರಿಯನ್ನು ಮುಟ್ಟೋದಕ್ಕೆ ಅಂತ ಹೇಳಿ. ಈ ರೀತಿ ಇದ್ದಾಗ UK ಮತ್ತು ಫ್ರಾನ್ಸ್ನಂಥ ಕಂಟ್ರೀಸ್ಗಳು ಈಗಾಗಲೇ ಲಾಸನ್ನೇ ಎನ್ಯಾಕ್ಟ್ ಮಾಡಿವೆ ನೆಟ್ ಝೀರೋ ಟಾರ್ಗೆಟನ್ನು 2050ರಷ್ಟೊತ್ತಿಗೆ ಮೀಟ್ ಮಾಡೋದಕ್ಕೆ ಅಂತ ಹೇಳಿ. ಹಾಗಾದರೆ ಭಾರತ 3rd ಲಾರ್ಜೆಸ್ಟ್ ಎಮಿಟರ್ ಆಗಿರೋದ್ರಿಂದ ಭಾರತದ ಮೇಲೂ ಕೂಡ ಪ್ರೆಷರ್ ಇದೆ. ನೆಟ್ ಝೀರೋ ಅನ್ನು ಯಾವ ವರ್ಷಕ್ಕೆ ಯಾವ ಒಂದು ಡೆಡ್ಲೈನಿಗೆ ಕಮಿಟ್ಮೆಂಟನ್ನು ತೋರಿಸ್ತೀರಾ ಅನ್ನುವಂಥದ್ದನ್ನು ತಿಳಿಸಿ ಅಂತ ಹೇಳಿ. ನೆಟ್ ಝೀರೋ ಅಂತ ಅಂದಾಗ ಯಾವ ಒಂದು ಇಯರ್ನ ನಂತರದಲ್ಲಿ ಎಮಿಷನ್ಸ್ ಅನ್ನುವಂಥದ್ದು ಒಂದು ಎನ್ವಿರಾನ್ಮೆಂಟಲ್ಲಿ ಬ್ಯಾಲೆನ್ಸ್ ಆಗಿರಬೇಕಾಗತ್ತೆ. ಅವರ ಒಂದು ಎಮಿಷನ್ ಮತ್ತು ಆ ಒಂದು ಕಂಟ್ರಿನಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ಸನ್ನು ಏನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದೆರಡೂ ಕೂಡ ಈಕ್ವಲೆಂಟ್ ಆಗಿರಬೇಕಾಗತ್ತೆ. ಇಂಡಿಯಾ ಅನ್ನುವಂಥದ್ದು ತನ್ನ ಕಮಿಟ್ಮೆಂಟನ್ನು ಈ 1.5 ಡಿಗ್ರಿ ಸೆಲ್ಸಿಯಸ್ನ ಅಡಿಯಲ್ಲಿ ಗ್ಲೋಬಲ್ ವಾರ್ಮಿಂಗನ್ನು ಕಂಟೈನ್ ಮಾಡೋದಕ್ಕೆ ತನ್ನ ಕಮಿಟ್ಮೆಂಟನ್ನು ಈಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ತೋರಿಸಿದೆ. ಆದರೆ ನೆಟ್ ಝೀರೋ ಇಂಥದ್ದೇ ವರ್ಷಕ್ಕೆ ನಾವು ರೀಚ್ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಭಾರತ ನೀಡಿಲ್ಲ. ಕಾರಣ ಭಾರತದಲ್ಲಿ ಫಾಸಿಲ್ ಫ್ಯೂಯಲ್ಸ್ಗಳ ಬಳಕೆಯನ್ನು ಸಿಗ್ನಿಫಿಕೆಂಟ್ ಆಗಿ ಕಟ್ ಮಾಡೋದು ಅಂತ ಅಂದರೆ ಭಾರತದ ಡೆವಲಪ್ಮೆಂಟ್ ಟ್ರಾಜೆಕ್ಟರಿಗೆ ಹೊಡೆತ ಬೀಳುತ್ತೆ. ಇದು ಮುಖ್ಯವಾದಂಥ ಕಾರಣ. ಹಾಗೆ ಬೇರೆ ಬೇರೆ ಕಂಟ್ರೀಸ್ಗಳು ಏನು ಈಗಾಗಲೇ ಡೆವಲಪ್ಡ್ ಆಗಿವೆ ಅವು ಸರಿಯಾದಂಥ ರೆಸ್ಪಾನ್ಸಿಬಿಲಿಟಿಯನ್ನು ಅವು ತಗೊಳ್ಬೇಕಾದಂಥ ಹೊರೆಯನ್ನು ತಗೊಳ್ತಾ ಇಲ್ಲ. ಇದು ಕೂಡ ಒಂದು ಕಾರಣ ಆಗಿರ್ತಕ್ಕಂಥದ್ದು. ಭಾರತದ ಸ್ಟ್ಯಾಂಡ್ ಏನು ಇದುವರೆಗೂ ಅಂತ ಅಂದರೆ, ಭಾರತ ತನ್ನ ಡೆವಲಪ್ಮೆಂಟನ್ನು ಕಾಂಪ್ರಮೈಸ್ ಮಾಡಿಕೊಂಡು ಈ ಫಾಸಿಲ್ ಫ್ಯೂಯಲ್ ಯೂಸೇಜನ್ನು ಕಟ್ ಡೌನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಗ್ರ್ಯಾಜುಯಲ್ ಆಗಿ ಇದರ ಯೂಸೇಜನ್ನು ಕಡಿಮೆ ಮಾಡ್ಕೊಳ್ತಾ ಬರುತ್ತೆ. ಯಾಕೆಂತಂದರೆ ಪ್ರೈಮರಿಲಿ ಇವತ್ತು ನಾವು ಕೋಲ್ನ ಮೇಲೆ ರಿಲಯಂಟ್ ಆಗಿದ್ದೇವೆ. ಭಾರತದ ಪವರ್ ಜನರೇಷನ್ ಸೆಕ್ಟರ್ ಅನ್ನುವಂಥದ್ದು ಹೆಚ್ಚಿನದಾಗಿ ಕೋಲ್ನ ಮೇಲೆ ರಿಲೈ ಆಗಿರುವಂಥ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಫಾಸಿಲ್ ಫ್ಯೂಯಲ್ನ ಯೂಸೇಜನ್ನು ಕಟ್ ಡೌನ್ ಮಾಡೋದಕ್ಕೆ ಭಾರತಕ್ಕೆ ಆದಷ್ಟು ಶೀಘ್ರದಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಇದು ಗ್ರ್ಯಾಜುಯಲ್ ಆಗುತ್ತೆ. ಡೆವಲಪ್ಮೆಂಟನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಇದು ಆಗುತ್ತೆ ಅನ್ನುವಂಥದ್ದು ಭಾರತದ ಒಂದು ನಿಲುವಾಗಿರ್ತಕ್ಕಂಥದ್ದು. ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥ ಒಂದು ಕೋರ್ ಪ್ರಿನ್ಸಿಪಲ್ ಏನಿತ್ತು
ಇದರ ಎಗೇನ್ಸ್ಟ್ ಆಗಿ ಇವತ್ತು ಕಾರ್ಯಗಳಾಗ್ತಾ ಇದೆ. ಯಾಕೆಂದ್ರೆ ಡೆವಲಪ್ಡ್ ಕಂಟ್ರೀಸ್ಗಳ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ದೊಡ್ಡದಾಗಿದೆ, ಆದರೆ ಅದು ಇಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದು ಭಾರತದ ಒಂದು ಅಭಿಪ್ರಾಯ ಆಗಿದೆ. ಹಾಗಾಗಿ ಅವರು ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಳಿ ಅನ್ನುವಂಥದ್ದು. ಯಾಕೆಂತಂದ್ರೆ ಅವರು ಈ ರೀತಿ ಹೆಚ್ಚಿನ ಗ್ಲೋಬಲ್ ವಾರ್ಮಿಂಗಿನ ಡ್ಯಾಮೇಜ್ ಆಗೋದಕ್ಕೆ ಕಾರಣ ಆಗಿರೋದ್ರಿಂದ ಅವರಿಂದ ಹೆಚ್ಚಿನ ಫಿನಾನ್ಸಸ್ ಬರುವಂಥದ್ದಾಗಿರ್ಬೋದು, ಡೆಡಿಕೇಶನ್ ಹೆಚ್ಚಾಗಿ ಅವರಿಂದ ಕಾಣುವಂಥದ್ದಾಗಿರ್ಬೋದು, ಅವರ ಒಂದು ಗುರಿಯನ್ನ ರೀಚ್ ಆಗುವಂಥ ಒಂದು ಇಯರ್ ಏನಿರುತ್ತೆ ಅದು ಆದಷ್ಟು ಬೇಗ ಆಗ್ಬೇಕಾಗಿರುತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಎಲ್ಲರ ಗುರಿಯೂ ಕೂಡ ಒಂದೇ ಆಗಿದ್ರು, ಕಾಮನ್ ಗುರಿ ಇದ್ರೂ ಕೂಡ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ಡಿಫ್ರೆನ್ಶಿಯೇಟೆಡ್ ಆಗಿರುತ್ತೆ. ಈ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು ಅನ್ನುವಂಥದ್ದು ಭಾರತದ ನಿಲುವಾಗಿದೆ. ಭಾರತದ ಮುಂದಿರ್ತಕ್ಕಂಥ ಆಲ್ಟರ್ನೇಟಿವ್ಸ್ಗಳು ಏನು ಅಂತ ಅಂದ್ರೆ, ಭಾರತ ನೆಟ್ ಝೀರೋ ಟಾರ್ಗೆಟ್ನ ಬಗ್ಗೆ ಇದುವರೆಗೂ ಅನೌನ್ಸ್ ಮಾಡಿಲ್ಲದೆ ಇದ್ರೂ ಕೂಡ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ NDC ಏನಿದೆ ಅದನ್ನ ಅನೌನ್ಸ್ ಮಾಡಿದೆ. ಅದನ್ನ ಇವತ್ತು ಭಾರತ ಅಪ್ಡೇಟ್ ಮಾಡಬಹುದಾಗಿರುತ್ತೆ. ಇದು ಭಾರತಕ್ಕಿರ್ತಕ್ಕಂಥ ಒಂದು ಆಲ್ಟರ್ನೇಟಿವ್ ಆಗಿದೆ. ಕ್ಲೀನ್ ಎನರ್ಜಿ ಟಾರ್ಗೆಟ್ಸ್ಗಳ ಬಗ್ಗೆ ಹೆಚ್ಚಿನದಾಗಿ ಗಮನ ಹರಿಸಬಹುದಾಗುತ್ತೆ. ಹೈಯರ್ ಕ್ಲೀನ್ ಎನರ್ಜಿ ಟಾರ್ಗೆಟ್ಸ್ಗಳ ಕಮಿಟ್ಮೆಂಟ್ ಅನ್ನ ತೋರಿಸಬಹುದು, ಅಥವಾ ಸ್ಪೆಸಿಫಿಕ್ ಕ್ಯಾಟಗರಿ ಆಫ್ ಎಮಿಷನ್ಸ್ಗಳ ರಿಡಕ್ಷನ್ ಅನ್ನ ಭಾರತ ಮಾಡೋದ್ರ ಕಡೆ ಗಮನವನ್ನ ಹರಿಸಬಹುದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಏನು ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥದ್ದು ಕಡಿಮೆ ಆಗಬೇಕು ಅಂತ ಅಂದ್ರೆ ನೆಟ್ ಝೀರೋ ಟಾರ್ಗೆಟ್ ಅನ್ನ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಆದಷ್ಟು ಶೀಘ್ರದಲ್ಲಿ ಫಿಕ್ಸ್ ಮಾಡಬೇಕು ಅಂತ ಅಂದ್ರೆ, ಅಥವಾ ಈ ಒಂದು ಗುರಿ ಏನಿದೆ 1.5 ಡಿಗ್ರಿ ಸೆಲ್ಸಿಯಸ್ಗೆ ಲಿಮಿಟ್ ಮಾಡಬೇಕು, ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥದ್ದು ಹೆಚ್ಚಾಗುವಂಥದ್ದನ್ನ ಈ ರೀತಿ ಲಿಮಿಟ್ ಮಾಡಬೇಕು ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಸ್ಗೆ ಹೋಲಿಕೆ ಮಾಡಿದಾಗ. ಇದನ್ನ ನಾವು ರೀಚ್ ಆಗಬೇಕು ಅಂತ ಅಂದ್ರೆ ಡೆವಲಪ್ಡ್ ನೇಷನ್ಸ್ಗಳು ತಮ್ಮ ಪ್ರೀವಿಯಸ್ ಕಮಿಟ್ಮೆಂಟಿಗೆ ಬದ್ಧರಾಗಿರ್ಬೇಕಾಗತ್ತೆ. ಆನ್ಯುಯಲಿ $100 ಬಿಲಿಯನ್ ನಷ್ಟು ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ನೀಡಬೇಕಾಗತ್ತೆ ಈ ಕ್ಲೈಮೇಟ್ ಚೇಂಜಿನ ಇಂಪ್ಯಾಕ್ಟ್ಸ್ಗಳನ್ನು ಮಿಟಿಗೇಟ್ ಮಾಡೋದಕ್ಕೆ, ಮತ್ತು ಟೆಕ್ನಾಲಜಿ ಟ್ರಾನ್ಸ್ಫರ್ಗಾಗಿರ್ಬೋದು, ಮತ್ತು ಟ್ಯಾಂಜಿಬಲ್ ಮಾರ್ಕೆಟ್ ಬೇಸ್ಡ್ ಮೆಕ್ಯಾನಿಸಮ್ ಅನ್ನ ಒಂದು ಪ್ಲೇಸ್ನಲ್ಲಿ ತರೋದಕ್ಕೆ ಅಂತ ಹೇಳಿ ಕಾರ್ಬನ್ ಕ್ರೆಡಿಟ್ ಮಾರ್ಕೆಟ್ಸ್ಗಳ ವಿಚಾರದಲ್ಲಾಗಿರ್ಬೋದು, ಅದನ್ನು ಆಕ್ಟಿವೇಟ್ ಮಾಡೋದಕ್ಕೆ ಆಗಿರ್ಬೋದು, ಇದೆಲ್ಲದಕ್ಕೆ ಅಂತ ಹೇಳಿ $100 ಬಿಲಿಯನ್ ನಷ್ಟು ಆನ್ಯುಯಲಿ ಡೆವಲಪ್ಡ್ ಕಂಟ್ರೀಸ್ಗಳು ನೀಡಬೇಕಾಗತ್ತೆ. ಇದು ಅವರ ಒಂದು ಪ್ರೀವಿಯಸ್ ಕಮಿಟ್ಮೆಂಟ್ ಆಗಿತ್ತು. ಆ ಕಮಿಟ್ಮೆಂಟ್, ಆ ಬದ್ಧತೆಗೆ ತಕ್ಕಂತೆ ಆ ಡೆವಲಪ್ಡ್ ಕಂಟ್ರೀಸ್ಗಳು ನಡ್ಕೊಳ್ಬೇಕಾಗತ್ತೆ. ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡೋಣ, ಅ ಕ್ಲೀನ್ ಎನರ್ಜಿ ಟ್ರಾನ್ಸಿಷನ್ ಪ್ಲಾನ್ ಫಾರ್ ಇಂಡಿಯಾ ಅನ್ನುವಂಥದ್ದು. ಇದನ್ನ ಕೂಡ GS ಪೇಪರ್ 3 ಅಡಿಯಲ್ಲಿ ನಾವು ಓದ್ಕೊಳ್ಬೋದಾಗತ್ತೆ. ಇಲ್ಲಿ ಏನು ನೆಟ್ ಝೀರೋ ಎಮಿಷನ್ಸ್ಗಳ ಬಗ್ಗೆ ಮಾತನಾಡ್ತಾ ಇದ್ವಿ, ಇದಕ್ಕೆ ಒಂದು ಕೊಡುಗೆಯನ್ನು ನೀಡಬೇಕು ಅಂತ ಅಂದ್ರೆ ಭಾರತದಲ್ಲಿ ಕ್ಲೀನ್ ಎನರ್ಜಿ ಕಡೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗತ್ತೆ. ಭಾರತದ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಅನ್ನುವಂಥದ್ದು ಇವತ್ತು ಗ್ಲೋಬಲ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ಗೆ ಹೋಲಿಕೆ ಮಾಡಿದಾಗ, ಪರ್ ಕ್ಯಾಪಿಟಾ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಅನ್ನುವಂಥದ್ದು ಗ್ಲೋಬಲ್ ಆವ್ರೇಜ್ಗೆ ಕಂಪೇರ್ ಮಾಡಿದಾಗ ಕೇವಲ 1/3 ಮಾತ್ರವೇ ಇರುವಂಥದ್ದು. ಇದು ಈ ಹಿಂದೆ ಇಷ್ಟು ಕೂಡ ಇರಲಿಲ್ಲ, ಇದಕ್ಕಿಂತಲೂ ಕೂಡ ಕಡಿಮೆ ಇತ್ತು. ಆದರೆ 2003ರಲ್ಲಿ ನಮಗೆ ಬಂದಂಥ ಎಲೆಕ್ಟ್ರಿಸಿಟಿ ಆಕ್ಟ್ನ ಒಂದು ಕಾಣಿಕೆಯಿಂದಾಗಿ ಭಾರತದಲ್ಲಿ ಇವತ್ತು ಥರ್ಮಲ್ ಪವರ್ ಪ್ಲಾಂಟ್ಸ್ ಬೇಸ್ಡ್ ಎಲೆಕ್ಟ್ರಿಸಿಟಿ ಜನರೇಷನ್ ಏನಿದೆ ಅದು ಡಬಲ್ಡ್ ಆಗಿದೆ ಅಂತಾನೆ ಹೇಳ್ಬೋದಾಗುತ್ತೆ 2011ರಿಂದ 17ರ ಸಂದರ್ಭದಲ್ಲಿ. ಇದರಿಂದಾಗಿ ಜನಗಳಿಗೆ ಹೆಚ್ಚಿನ ಕನ್ಸಂಪ್ಷನ್ ಮಾಡೋದಕ್ಕೆ ಎಲೆಕ್ಟ್ರಿಸಿಟಿ ಅನ್ನುವಂಥದ್ದು ಕೂಡ ದೊರಕ್ತಾ ಇದೆ. ಭಾರತದಲ್ಲಿ ಇಲ್ಲಿ ಎನರ್ಜಿ ಸೆಕ್ಯೂರಿಟಿಯ ಬಗ್ಗೆ ಈ ಆರ್ಟಿಕಲ್ ಮಾತನಾಡ್ತಾ ಇದೆ. ಎನರ್ಜಿ ಸೆಕ್ಯೂರಿಟಿಯನ್ನ ಇಲ್ಲಿ ಡೆಫಿನೇಷನ್ ಅನ್ನು ಕೂಡ ನೀಡಿದ್ದಾರೆ. ಎನರ್ಜಿ ಸೆಕ್ಯೂರಿಟಿ ಅಂತ ಅಂದ್ರೆ ಅಫೋರ್ಡಬಲ್ ಪ್ರೈಸಸ್ನಲ್ಲಿ ಜನಗಳಿಗೆ ಅನ್ಇಂಟರಪ್ಟೆಡ್ ಸಪ್ಲೈ ಆಫ್ ಎನರ್ಜಿಯನ್ನ ನೀಡುವಂಥದ್ದನ್ನ ಇವರು ಎನರ್ಜಿ ಸೆಕ್ಯೂರಿಟಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಭಾರತದಲ್ಲಿ ಈ ಎನರ್ಜಿ ಸೆಕ್ಯೂರಿಟಿ ಅನ್ನುವಂಥದ್ದು ಟ್ವಿನ್ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇದೆ. ಒಂದು, ಈ ಎನರ್ಜಿ ಸೆಕ್ಯೂರಿಟಿಯನ್ನ ಸೇಫ್ ಗಾರ್ಡ್ ಮಾಡುವಂಥದ್ದು ಒಂದು ಚಾಲೆಂಜ್ ಆದ್ರೆ, ಮತ್ತೊಂದು ಗ್ಲೋಬಲ್ ಎಫರ್ಟ್ಸ್ ಏನು ಕ್ಲೈಮೇಟ್ ಚೇಂಜ್ ಅನ್ನ ಮಿಟಿಗೇಟ್ ಮಾಡೋದಕ್ಕೆ ಗ್ಲೋಬಲ್ ಎಫರ್ಟ್ಸ್ಗಳಿದೆ, ಅದಕ್ಕೂ ಕೂಡ ಭಾರತ ಕಾಂಟ್ರಿಬ್ಯೂಟ್ ಮಾಡಬೇಕಾಗಿದೆ. ಹಾಗಾಗಿ ಇವೆರಡನ್ನ ಬ್ಯಾಲೆನ್ಸ್ ಮಾಡುವಂತ ಒಂದು ಟ್ವಿನ್ ಚಾಲೆಂಜಸ್ ಅನ್ನ ಭಾರತ ಹೊಂದಿರತಕ್ಕಂಥದ್ದು. ಎಲೆಕ್ಟ್ರಿಸಿಟಿ ಆಕ್ಟ್ 2003ರ ಪ್ರಕಾರ ಭಾರತದ ಕೋಲ್ ಫೈರ್ಡ್ ಥರ್ಮಲ್ ಪವರ್ ಪ್ಲಾಂಟ್ಸ್ಗಳ ಜನರೇಷನ್ ಕೆಪಾಸಿಟಿ ಅನ್ನುವಂಥದ್ದು 2011ರಿಂದ 17ರ ಸಂದರ್ಭದಲ್ಲಿ ಡಬಲ್ ಆಗಿರುವಂಥದ್ದೇನೋ ನಿಜ. ಇದರಿಂದಾಗಿ ಜನಗಳ ಪರ್ ಕ್ಯಾಪಿಟಾ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಅನ್ನುವಂಥದ್ದು ಕೂಡ ಈ ಅವಧಿಯ ಸಂದರ್ಭದಲ್ಲಿ 37% ಹೆಚ್ಚಾಗಿದೆ. ಇನ್ನ ಡಿಮ್ಯಾಂಡ್ ಏನಿತ್ತು, ಡಿಮ್ಯಾಂಡಿಗೆ ಡೆಫಿಸಿಟ್ ಅನ್ನುವಂಥದ್ದು ಆಗ್ತಿದೆ. ಭಾರತದಲ್ಲಿ ಎಷ್ಟು ಎಲೆಕ್ಟ್ರಿಸಿಟಿಯ ಡಿಮ್ಯಾಂಡ್ ಇದೆಯೋ ಅದಕ್ಕಿಂತಲೂ ಕೂಡ ಕಡಿಮೆ ಅನ್ನುವಂಥದ್ದು ಭಾರತದಲ್ಲಿ ದೊರಕ್ತಾ ಇದೆ. ಹಾಗಾಗಿ ಡೆಫಿಸಿಟ್ ಅನ್ನು ನಾವು ಕಾಣ್ತಾ ಇದ್ವಿ. ಈ ಡೆಫಿಸಿಟ್ ನಲ್ಲೂ ಕೂಡ ರಿಡಕ್ಷನ್ ಅನ್ನುವಂಥದ್ದು ಆಗಿದೆ 2010ರಿಂದ 2017ರ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಕಾಣಬಹುದಾಗುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ಪರ್ ಕ್ಯಾಪಿಟಾ ಎನರ್ಜಿ ಕನ್ಸಂಪ್ಷನ್ ಅನ್ನುವಂಥದ್ದು ಗ್ಲೋಬಲ್ ಆವರೇಜ್ ಅನ್ನ ನೋಡಿದಾಗ ಕೇವಲ 1/3 ಮಾತ್ರವೇ ಇರುವಂಥದ್ದು. ಥರ್ಮಲ್ ಪವರ್ ಪ್ಲಾಂಟ್ಸ್ ಅನ್ನುವಂಥದ್ದು ಇವತ್ತು ಭಾರತದಲ್ಲಿ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ಗೆ ಕೋರ್ ಏರಿಯಾ ಆಗಿ ಕಾರ್ಯ ಮಾಡ್ತಿದೆ. ಕೋಲ್ ಅನ್ನುವಂಥದ್ದು ಓನ್ಲಿ ಫ್ಯೂಯಲ್ ಆಗಿದೆ ಭಾರತದಲ್ಲಿ ಹೆಚ್ಚಿನದಾಗಿ ಅಬಂಡೆನ್ಸ್ ನಲ್ಲಿ ದೊರಕುವಂಥದ್ದು. ಯಾತಕ್ಕೆ ಅಂತ ಅಂದ್ರೆ ಭಾರತದ ಜಿಯೋಪೊಲಿಟಿಕ್ಸ್ ಅನ್ನ ನಾವು ನೋಡಿದಾಗ ಭಾರತದ ನೈಬರ್ಹುಡ್ಸ್ ನಿಂದ
ಭಾರತ ಪೈಪ್ಡ್ ನ್ಯಾಚುರಲ್ ಗ್ಯಾಸನ್ನು ರೆಡಿಯಾಗಿ ಪಡ್ಕೊಳ್ಳುವಂಥದ್ದು ಬಹಳ ಕಷ್ಟ ಆಗಿದೆ. ಈ ಹಿನ್ನೆಲೆಯಲ್ಲಿ ಕೋಲ್ನ ಮೇಲೆ ನಾವು ಹೆಚ್ಚಿನದಾಗಿ ಡಿಪೆಂಡೆನ್ಸಿಯನ್ನು ತೋರಿಸ್ಬೇಕಾಗತ್ತೆ. 2021 ಮಾರ್ಚ್ನ ಒಂದು ರಿಪೋರ್ಟನ್ನು ನೋಡಿದಾಗ ಭಾರತದಲ್ಲಿನ ಟೋಟಲ್ ಇನ್ಸ್ಟಾಲ್ಡ್ ಜನರೇಷನ್ ಕೆಪಾಸಿಟಿ ಏನಿದೆ ಇದರಲ್ಲಿ 55% ಕೋಲ್ ಬೇಸ್ಡ್ ಆಗಿರುವಂಥದ್ರಿಂದ ಕೋಲ್ ಅನ್ನುವಂಥದ್ದು ವೈಟಲ್ ರೋಲನ್ನು ಪ್ಲೇ ಮಾಡ್ತಾ ಇದೆ. ಇದರಿಂದಾಗಿ SDG7 ಏನಿದೆ, SDG7 ಏನು ತಿಳಿಸುತ್ತೆ ಅಂತಂದರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳೇನಿದೆ ಇವುಗಳ 7ನೇ ಗುರಿ ಏನು ತಿಳಿಸುತ್ತೆ ಅಂತಂದರೆ ಭಾರತ ಅಂತಲ್ಲ ಇಡೀ ಜಗತ್ತಿನ ಎಲ್ಲ ಜನತೆಗೂ ಕೂಡ ಅಫೋರ್ಡಬಲ್ ಆದಂಥ, ರಿಲಯಬಲ್ ಆಗುವಂಥ, ಸಸ್ಟೈನಬಲ್ ಆಗುವಂಥ ಮಾಡರ್ನ್ ಎನರ್ಜಿಗೆ ಆಕ್ಸೆಸ್ಸನ್ನು ಎಲ್ಲರಿಗೂ ಕೂಡ ಎನ್ಶೂರ್ ಮಾಡುವಂಥದ್ದು SDG7 ಅನ್ನುವಂಥದ್ದು ತಿಳಿಸುತ್ತೆ. ಇದನ್ನು ಎನ್ಶೂರ್ ಮಾಡೋದಕ್ಕೆ ಭಾರತದಲ್ಲಿ ಕೋಲ್ನ ಪಾತ್ರ ಅನ್ನುವಂಥದ್ದು ಬಹುಮುಖ್ಯವಾಗುತ್ತೆ. ಈ ಕೋಲ್ ಅನ್ನುವಂಥದ್ದು ಭಾರತದ ಥರ್ಮಲ್ ಪ್ಲಾಂಟ್ಸ್ಗಳು ಅಥವಾ ಕೋಲ್ ಅನ್ನುವಂಥದ್ದು ಭಾರತದಲ್ಲಿ ಎನರ್ಜಿ ಸೆಕ್ಯೂರಿಟಿಯನ್ನು ಎನ್ಶೂರ್ ಮಾಡೋದಕ್ಕೆ ಕೋರ್ ಏರಿಯಾ ಆಗಿದೆ. ಹಾಗಾದರೆ ಇದರಿಂದ ಭಾರತವು ಟ್ರಾನ್ಸಿಷನನ್ನು ಪಡಿಬೇಕಾಗತ್ತೆ. ಯಾವುದಕ್ಕೆ? ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಗಳಿಗೆ. ವೇರಿಯಬಲ್ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಗಳಿಂದ ಭಾರತದಲ್ಲಾಗಿರ್ತಕ್ಕಂಥ ಎಲೆಕ್ಟ್ರಿಸಿಟಿ ಜನರೇಷನ್ ಕೆಪಾಸಿಟಿ, ಟೋಟಲ್ ಇನ್ಸ್ಟಾಲ್ಡ್ ಜನರೇಷನ್ ಕೆಪಾಸಿಟಿಯನ್ನು 2021ಕ್ಕೆ ಎಷ್ಟಿದೆ ಅಂತ ಅಂದರೆ 24.7%ನಷ್ಟು ಮಾತ್ರವೇ ಇರುವಂಥದ್ದು. ಇದನ್ನು ಇನ್ನಷ್ಟು ಹೆಚ್ಚುಗೊಳಿಸ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಮುಂದಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಕಾರ್ಯ ಆಗಿದೆ. ಇದರ ರ್ಯಾಪಿಡ್ ಗ್ರೋತ್ ಆಗಬೇಕು ಅಂತಲೇ ಇವುಗಳಿಗೆ ಪಾಲಿಸಿ ಮೆಷರ್ಸ್ಗಳಲ್ಲಿ ಲಾರ್ಜ್ಲಿ ಇವಕ್ಕೆ ಅಂತ ಹೇಳಿ ಗಮನವನ್ನು ಹರಿಸ್ತಾ ಇರ್ತಕ್ಕಂಥದ್ದು. ಇನ್ನು ಫಿನಾನ್ಷಿಯಲ್ ಇನ್ಸೆಂಟಿವ್ಸ್ಗಳನ್ನು ಕೂಡ ಇಲ್ಲಿ ನೀಡ್ತಾ ಇರ್ತಕ್ಕಂಥದ್ದು. ಆ ಫಿನಾನ್ಷಿಯಲ್ ಇನ್ಸೆಂಟಿವ್ಸ್ಗಳಿಗೆ ಆಗ್ತಾ ಇರ್ತಕ್ಕಂಥ ಕಾಸ್ಟನ್ನು ಕನ್ಸ್ಯೂಮರ್ಸಿಂದಲೇ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ರೀತಿಯ ವೇರಿಯಬಲ್ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಗಳ ಮುಖಾಂತರವಾಗಿ ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದಕ್ಕೆ ಹೆಚ್ಚಿನ ಕಾಸ್ಟ್ ಅನ್ನುವಂಥದ್ದು ಇವತ್ತು ಆಗ್ತಾ ಇದೆ. ಆ ಇನ್ಕ್ರೀಸಿಂಗ್ ಕಾಸ್ಟನ್ನು ಡಿಸ್ಕಾಮ್ಗಳು ಪವರ್ ಪ್ರೊಕ್ಯೂರ್ ಮಾಡುವಾಗ ಅವರಿಗೆ ಈ ಇನ್ಕ್ರೀಸಿಂಗ್ ಕಾಸ್ಟನ್ನು ಹಾಕಲಾಗ್ತಾ ಇದೆ. ಇದರಿಂದಾಗಿ ಟ್ಯಾರಿಫ್ ಅನ್ನುವಂಥದ್ದು ಇನ್ಕ್ರೀಸ್ ಆಗುತ್ತೆ. ಫೈನಲಿ ಇದನ್ನು ಎಲೆಕ್ಟ್ರಿಸಿಟಿ ಕನ್ಸ್ಯೂಮರ್ಸು ಭರಿಸಬೇಕಾಗುತ್ತೆ. ಇವತ್ತು ಭಾರತ ಪವರನ್ನು ಅನ್ಅಫೋರ್ಡಬಲ್ ಮಾಡದೆ 24/7 ಇಂಡಸ್ಟ್ರೀಸ್ಗಳಿಗೆ ಲೋ ಕಾಸ್ಟ್ನಲ್ಲಿ ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಮತ್ತು ಅವುಗಳನ್ನು ಗ್ಲೋಬಲ್ ಮಾರ್ಕೆಟ್ನಲ್ಲಿ ಕಂಪೀಟ್ ಮಾಡುವಂಥ ಒಂದು ಗುರಿಯನ್ನು ಭಾರತ ಹೊಂದಬೇಕು ಮತ್ತು ಅದನ್ನು ಅಚೀವ್ ಮಾಡಬೇಕಾದಂಥ ನೆಸೆಸಿಟಿ ಇದೆ. ಇದು ನಮ್ಮ ಕ್ಲೀನ್ ಎನರ್ಜಿ ಟ್ರಾನ್ಸಿಷನ್ ಪ್ಲ್ಯಾನ್ನಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಅಂಶ. ಅಂದರೆ ಕಾಸ್ಟ್ ಅನ್ನುವಂಥದ್ದು ಲೋ ಕಾಸ್ಟ್ನಲ್ಲೇ ಇರಬೇಕಾಗತ್ತೆ. ಇಂಡಸ್ಟ್ರೀಸ್ಗಳಿಗೂ ಕೂಡ ಅಫೋರ್ಡಬಲ್ ಪ್ರೈಸಸ್ನಲ್ಲಿ ಇರಬೇಕು. ಕಸ್ಟಮರ್ನ ಮೇಲೆ ಈ ಒಂದು ಹೊರೆ ಅನ್ನುವಂಥದ್ದು ಆಗಬಾರ್ದು ಅನ್ನುವಂಥದ್ದನ್ನು ಲೇಖಕರು ಗುರುತಿಸ್ತಾ ಇದ್ದಾರೆ. ಇನ್ನು ಭಾರತದಲ್ಲಿ ಟೈಮ್ ಬೌಂಡ್ ಮ್ಯಾನರ್ನಲ್ಲಿ ಟ್ರಾನ್ಸಿಷನ್ ಪ್ಲಾನ್ ಅನ್ನುವಂಥದ್ದು ಡೆವಲಪ್ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಟೈಮ್ ಬೌಂಡ್ ಮ್ಯಾನರ್ನಲ್ಲಿ ಎಫಿಷಿಯನ್ಸಿ, ಸ್ಪೆಸಿಫಿಕ್ ಕೋಲ್ ಕನ್ಸಂಪ್ಷನ್ ಎಷ್ಟಾಗ್ತದೆ, ಟೆಕ್ನಾಲಜಿಕಲ್ ಆಬ್ಸಲೆನ್ಸ್ ಎಷ್ಟಿದೆ ಮತ್ತು ಈ ಥರ್ಮಲ್ ಪವರ್ ಪ್ಲಾಂಟ್ಸ್ಗಳ ಏಜ್ ಏನಾಗಿದೆ ಇವುಗಳ ಆಧಾರದ ಮೇಲೆ ಈ ರೀತಿ ಹಳೇದಾಗಿರ್ತಕ್ಕಂಥ, ಸರಿಯಾಗಿ ಕಾರ್ಯ ಮಾಡದೇ ಇಲ್ದಿರ್ತಕ್ಕಂಥ, ಕಡಿಮೆ ಎಫಿಷಿಯನ್ಸನ್ನು ಹೊಂದಿರತಕ್ಕಂಥ ಥರ್ಮಲ್ ಪವರ್ ಪ್ಲಾಂಟ್ಸ್ಗಳ ಪ್ರೋಗ್ರೆಸಿವ್ ರಿಟೈರ್ಮೆಂಟನ್ನು ಮಾಡೋದ್ರ ಮುಖಾಂತರವಾಗಿ ಆ ಜಾಗದಲ್ಲಿ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಗಳ ಮುಖಾಂತರವಾಗಿ ಹೆಚ್ಚಿನ ಎನರ್ಜಿ ಪ್ರೊಡಕ್ಷನ್ನಿಗೆ ಗಮನವನ್ನು ಹರಿಸಬೇಕು ಮತ್ತು ಹೈ ಎಫಿಷಿಯನ್ಸಿ ಲೋ ಎಮಿಷನನ್ನು ಹೊಂದಿರತಕ್ಕಂಥ ಹೆಲಿ ಅಂತ ಕೂಡ ಗುರುತಿಸ್ಬೋದು. ಈ ರೀತಿಯ ಥರ್ಮಲ್ ಪವರ್ ಪ್ಲಾಂಟ್ಸ್ಗಳಿಂದ ಹೆಚ್ಚಿನ ಎಲೆಕ್ಟ್ರಿಸಿಟಿ ಜನರೇಷನ್ಗೆ ಗಮನ ಹರಿಸಬೇಕು. ಇದನ್ನು ಮಾಡುವಂಥದ್ದು ಈ ಟ್ರಾನ್ಸಿಷನ್ ಪ್ಲಾನಿನ ಮುಖ್ಯವಾದಂಥ ಒಂದು ಕಾರ್ಯ ಆಗಬೇಕು. ಹಾಗೆ ಕೆಪಾಸಿಟಿ ಇನ್ಕ್ರೀಸ್ ಮಾಡುವಂಥದ್ರ ಕಡೆ ಕೂಡ ಗಮನವನ್ನು ಹರಿಸಬೇಕಾಗತ್ತೆ. ಅದರಲ್ಲೂ ಕೂಡ ಕೆಪಾಸಿಟಿ ಇನ್ಕ್ರೀಸ್ ಆಗಬೇಕಾಗಿರುವಂಥದ್ದು ಹೈ ಎಫಿಷಿಯನ್ಸಿ ಲೋ ಎಮಿಷನ್ ಇರುವಂಥ ಥರ್ಮಲ್ ಪವರ್ ಪ್ಲಾಂಟ್ಸ್ಗಳಿಂದ. ಒಟ್ಟಾರೆಯಾಗಿ ಎಸ್ಟಿಮೇಟೆಡ್ ಬೆನಿಫಿಟ್ಸ್ಗಳನ್ನು ನೋಡಿದಾಗ ಈ ಹೈ ಎಫಿಷಿಯನ್ಸಿ ಲೋ ಎಮಿಷನನ್ನು ಹೊಂದಿರತಕ್ಕಂಥ ಥರ್ಮಲ್ ಪವರ್ ಪ್ಲಾಂಟ್ಸ್ಗಳೇನಿದೆ ಇವುಗಳನ್ನು ಹೆಚ್ಚಿನದಾಗಿ ಬಳಕೆ ಮಾಡ್ಕೊಳ್ಳೋ ಮುಖಾಂತರವಾಗಿ ಪರ್ಟಿಕ್ಯುಲೇಟ್ ಮ್ಯಾಟರಿನ ಎಮಿಷನ್ ಅನ್ನುವಂಥದ್ದು ಕಡಿಮೆ ಆಗಬೇಕು. ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಇವೆಲ್ಲವುಗಳ ಎಮಿಷನ್ ಅನ್ನುವಂಥದ್ದು ಕಡಿಮೆ ಆಗಬೇಕು. ಹೀಗೆ ಆದಾಗ ಮಾತ್ರವೇ ಟ್ರಾನ್ಸಿಷನ್ ಪ್ಲಾನ್ ಅನ್ನುವಂಥದ್ದು ಆಪರೇಷನಲ್, ಎಕನಾಮಿಕ್ ಮತ್ತು ಎನ್ವಿರಾನ್ಮೆಂಟಲ್ ಬೆನಿಫಿಟ್ಸ್ಗಳನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಹೈ ಎಫಿಷಿಯನ್ಸಿ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರಿಸಿಪಿಟೇಟರ್ಸ್ಗಳ ಇನ್ಸ್ಟಾಲೇಷನ್ ಅನ್ನುವಂಥದ್ದು ಭಾರತದಲ್ಲಿ ಆಗಬೇಕಾಗುವಂಥ ಒಂದು ಪ್ಲಾನ್ ಇದೆ. ಅದು ಆದಷ್ಟು ಶೀಘ್ರದಲ್ಲಿ ಆಗಬೇಕು. ಇದರಿಂದಾಗಿ ಪರ್ಟಿಕ್ಯುಲೇಟ್ ಮ್ಯಾಟರಿನ ಪೊಲ್ಯೂಷನ್ ಅನ್ನುವಂಥದ್ದು 99.97% ರಿಮೂವ್ ಆಗುತ್ತೆ ಅನ್ನುವಂಥದ್ದು. ಇವುಗಳನ್ನು ಇನ್ಸ್ಟಾಲ್ ಮಾಡೋದ್ರ ಮುಖಾಂತರವಾಗಿ ಎಕ್ಸ್ಪೆನ್ಸಿವ್ ಆಗದೆ, ಟ್ಯಾರಿಫನ್ನು ಹೈಕ್ ಮಾಡದೆ, ಎಕ್ಸ್ಟೆನ್ಸಿವ್ ಶಟ್ಡೌನ್ಸ್ಗಳನ್ನು ಮಾಡದೆ, ಇಂಪಾರ್ಟೆಂಟ್ FGDsಗಳ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸದೆ ಭಾರತದಲ್ಲೂ ಕೂಡ ಎನರ್ಜಿ ಸೆಕ್ಯೂರಿಟಿಯನ್ನು ಎನ್ಶೂರ್ ಮಾಡೋದಕ್ಕೆ ನೆರವಾಗುತ್ತೆ ಅನ್ನುವಂಥದ್ದು. ಈ ರೀತಿಯ ಇಂಪ್ಲಿಮೆಂಟೇಷನ್ ಪ್ಲಾನನ್ನು ಭಾರತ ಹೊಂದಿದೆ. ಈ ಮುಖಾಂತರವಾಗಿ ಎನರ್ಜಿ ಸೆಕ್ಯೂರಿಟಿಯನ್ನು ಸೇಫ್ ಗಾರ್ಡ್ ಮಾಡುವಂಥದ್ದು ಮತ್ತು
ಎಫಿಷಿಯಂಟ್ ಗ್ರಿಡ್ ಆಪರೇಷನ್ಸ್ಗಳನ್ನು ಲೋಯರ್ ವಾಟರ್ ಕನ್ಸಂಪ್ಷನ್ ಮುಖಾಂತರವಾಗಿ ಹಾಗೆ ಪರ್ಟಿಕ್ಯುಲೇಟ್ ಮ್ಯಾಟರಿನ ಲೋಯರ್ ಪೊಲ್ಯೂಷನ್ ಆಗುವಂತೆ ಇವೆಲ್ಲದರನ್ನ ಎನ್ಶೂರ್ ಮಾಡುವಂಥದ್ದು ಭಾರತದ ಮುಂದಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಟ್ರಾನ್ಸಿಷನ್ ಪ್ಲಾನ್ ಆಗಿದೆ ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಎನರ್ಜಿ ಟ್ರಾನ್ಸಿಷನ್ ಪೋಸಸ್ ಇನ್ಫ್ಲೇಷನ್ ರಿಸ್ಕ್ ಅನ್ನುವಂಥದ್ದು. ಇದನ್ನ GS ಪೇಪರ್ 3 ಅಡಿಯಲ್ಲಿ ಎಕಾನಮಿ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಇಷ್ಟೊತ್ತು ನಾವು ಎನರ್ಜಿ ಟ್ರಾನ್ಸಿಷನ್ ಬಗ್ಗೆ ಮಾತನಾಡಿದ್ವಿ. ಆದರೆ ಈ ರೀತಿಯ ಎನರ್ಜಿ ಟ್ರಾನ್ಸಿಷನ್ ಅನ್ನುವಂಥದ್ದು ಕ್ಲೀನ್ ಎನರ್ಜಿ ಕಡೆ ನಾವು ಭಾರತ ಗಮನ ಹರಿಸೋದ್ರಿಂದಾಗಿ ಏನಾಗುತ್ತೆ, ಎಕಾನಮಿಯ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದಾಗ ಇನ್ಫ್ಲೇಷನಿನ ರಿಸ್ಕ್ಗಳು ಹೆಚ್ಚಾಗುತ್ತೆ ಅನ್ನುವಂಥದ್ದು. ಗ್ರೀನ್ ಮೂವ್ ಅನ್ನುವಂಥದ್ದು ಎನರ್ಜಿ ಪ್ರೈಸ್ ಶಾಕ್ಸ್ಗಳಿಗೆ ಒಳಗಾಗುವಂಥ ಒಂದು ರಿಸ್ಕ್ ಅನ್ನು ನೀಡ್ತಾ ಇದೆ. ಚೀನಾದ ಫಿನಾನ್ಷಿಯಲ್ ಸೆಕ್ಟರ್ ಅನ್ನುವಂಥದ್ದು ತೊಂದರೆಗೊಳಗಾಗಿರ್ತಕ್ಕಂಥದ್ದು ಕೂಡ ಈ ಒಂದು ರಿಸ್ಕಿಗೆ ಇನ್ನಷ್ಟು ಕಾಂಟ್ರಿಬ್ಯೂಟ್ ಅನ್ನು ಮಾಡುತ್ತೆ. ಗ್ಲೋಬಲ್ ಗ್ರೋತಿಗೆ ಕೂಡ ರಿಸ್ಕ್ ಮಾಡ್ತಾ ಇದೆ. ಇದರಿಂದಾಗಿ ಎನರ್ಜಿ ಟ್ರಾನ್ಸಿಷನ್ ಅನ್ನುವಂಥದ್ದು ಇನ್ಫ್ಲೇಷನ್ ರಿಸ್ಕಿಗೆ ಒಟ್ಟಾರೆಯಾಗಿ ಒಳಗಾಗುತ್ತೆ ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ವರ್ಲ್ಡ್ ವೈಡ್ ಟ್ರಾನ್ಸಿಷನ್ ಅನ್ನುವಂಥದ್ದು ಆಗ್ತಾ ಇದೆ ಗ್ರೀನ್ ಎನರ್ಜಿಯ ಕಡೆಗೆ. ಇದರಿಂದಾಗಿ ಎನರ್ಜಿ ಪ್ರೈಸ್ ಅನ್ನುವಂಥದ್ದು ಶಾಕ್ ಅನ್ನು ಪಡಿಬೇಕಾಗಿದೆ. 1970s ಅಲ್ಲೂ ಕೂಡ ಎನರ್ಜಿ ಪ್ರೈಸ್ ಶಾಕ್ಸ್ ಅನ್ನು ನಾವು ಕಂಡಿದ್ವಿ. ಈ ರೀತಿಯ ಸಿಮಿಲರ್ ಶಾಕ್ಸ್ಗಳಿಗೆ ಈಗಲೂ ಕೂಡ ಒಳಗಾಗಬೇಕಾಗಿ ಬರುತ್ತೆ. ಇದರಿಂದಾಗಿ ಇನ್ಫ್ಲೇಷನ್ ಅನ್ನುವಂಥದ್ದು ಇಂಡ್ಯೂಸ್ ಆಗುತ್ತೆ ಅಂತ ಹೇಳಿ RBIನ ಮಾನಿಟರಿ ಪಾಲಿಸಿ ಕಮಿಟಿಯ ಮೆಂಬರ್ ಆಗಿರ್ತಕ್ಕಂಥ ಜಯಂತ್ ವರ್ಮಾ ಅವರು ತಿಳಿಸ್ತಾ ಇದ್ದಾರೆ. ಅಪ್ಸೈಡ್ ರಿಸ್ಕ್ ಟು ಲಾಂಗ್ ಟರ್ಮ್ ಇನ್ಫ್ಲೇಷನ್ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥದ್ದು. ಈ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ಈಗ ಹೆಚ್ಚಿನ ಅಗ್ರವೇಷನ್ಗೆ ಒಳಗಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಮತ್ತು ಚೀನಾದ ಫಿನಾನ್ಷಿಯಲ್ ಸೆಕ್ಟರ್ನಲ್ಲಿ ಆಗ್ತಿರ್ತಕ್ಕಂಥ ಏರಿಳಿತಗಳೇನಿದೆ ಇದು ಇನ್ನಷ್ಟು ಈ ರೀತಿಯ ಗ್ಲೋಬಲ್ ಗ್ರೋತಿಗೆ ತೊಡಕು ಮಾಡುವಂಥ ಮತ್ತೊಂದು ಅಂಶವೂ ಕೂಡ ಆಗುತ್ತೆ. ಒಟ್ಟಾರೆ ಎನರ್ಜಿ ಟ್ರಾನ್ಸಿಷನ್ ಅನ್ನುವಂಥದ್ದು ಇನ್ಫ್ಲೇಷನ್ ರಿಸ್ಕ್ ಅನ್ನ ಹೊಂದಿದೆ ಅನ್ನುವಂಥದ್ದು ಮತ್ತು ಚೀನಾದ ಫಿನಾನ್ಷಿಯಲ್ ಸೆಕ್ಟರ್ನಲ್ಲಿ ಆಗ್ತಿರ್ತಕ್ಕಂಥ ಕ್ರೈಸಿಸ್ ಕೂಡ ಈ ಗ್ಲೋಬಲ್ ಗ್ರೋತಿನ ರಿಸ್ಕಿಗೆ ಮತ್ತೊಂದು ರಿಸ್ಕ್ ಮಾಡುವಂಥ ಫ್ಯಾಕ್ಟರ್ ಆಗುತ್ತೆ ಅನ್ನುವಂಥದ್ದು. ಮುಂದಿನ ಆರ್ಟಿಕಲ್ ಇಂಡಿಯಾ UK ಟೈಸ್ ವೈಟಲ್ ಇನ್ ಕಮಿಂಗ್ ಡಿಕೇಡ್ಸ್ ಅನ್ನುವಂಥದ್ದು. ಇದನ್ನ GS ಪೇಪರ್ 2 ಅಡಿಯಲ್ಲಿ ಎಫೆಕ್ಟ್ ಆಫ್ ಪಾಲಿಸೀಸ್ ಅಂಡ್ ಪೊಲಿಟಿಕ್ಸ್ ಆಫ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಸಿಲೆಬಸ್ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಬ್ರಿಟಿಷಿನ ಫಾರಿನ್ ಸೆಕ್ರೆಟರಿ ಎಲಿಜಬೆತ್ ಟ್ರೂಸ್ ಅವರು ಭಾರತದ ಟ್ರಿಪ್ನಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಭಾರತ ಮತ್ತು ಬ್ರಿಟನ್ನಿನ ರಿಲೇಷನ್ಸ್ನ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಇಂಡಿಯಾ ಮತ್ತು UK ರಿಲೇಷನ್ಸ್ ಅನ್ನುವಂಥದ್ದು ಕಮಿಂಗ್ ಡಿಕೇಡ್ಸ್ಗಳಲ್ಲಿ ಬಹಳ ವೈಟಲ್ ಆಗಿರುತ್ತೆ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಖ್ಯವಾಗಿ ಟೆಕ್ನಾಲಜಿಯ ವಿಚಾರದಲ್ಲಾಗಿರ್ಬಹುದು ಅಥವಾ ಇನ್ಫ್ರಾಸ್ಟ್ರಕ್ಚರ್ನ ವಿಚಾರದಲ್ಲಾಗಿರ್ಬೋದು, ಸೆಕ್ಯೂರಿಟಿ ಮತ್ತು ಡಿಫೆನ್ಸ್ನ ವಿಚಾರದಲ್ಲಾಗಿರ್ಬೋದು ಕಮಿಂಗ್ ಡಿಕೇಡ್ಸ್ ಅಲ್ಲಿ ಭಾರತ ಮತ್ತು UK ನಡುವಿನ ಸಂಬಂಧಗಳು ಇನ್ನಷ್ಟು ವೃದ್ಧಿಯಾಗಲಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ನಲ್ಲಿ ತಿಳಿಸಲಾಗ್ತಾ ಇದೆ. ಹಾಗೂ ಕೋವಿಡ್ನ ನಂತರದಲ್ಲಿ ಏನು ಭಾರತ ವಾಪಸ್ ಬಿಲ್ಡ್ ಆಗ್ತಿರ್ತಕ್ಕಂಥದ್ದು ಈ ಎರಡು ರಾಷ್ಟ್ರಗಳ ಕೊಲ್ಯಾಬ್ರೇಷನ್ಗೆ ಇನ್ನಷ್ಟು ನೆರವಾಗಲಿದೆ ಅನ್ನುವಂಥದ್ದು. ಹಾಗೇನೆ ಭಾರತವನ್ನ ಈ ಇಂಗ್ಲೆಂಡಿನ ಎಲಿಜಬೆತ್ ಟ್ರೂಸ್ ಅವರು ಎಕನಾಮಿಕ್ ಪವರ್ ಹೌಸ್ ಅಂತ ಹೇಳಿ ಗುರುತಿಸ್ತಾ ಇದ್ದಾರೆ. ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮೋಕ್ರಸಿ ಕೂಡ ಆಗಿರುವಂಥ ಭಾರತ ಇಂಗ್ಲೆಂಡಿನ ಒಂದು ಗ್ರೇಟ್ ಫ್ರೆಂಡ್ ಅಂತ ಕೂಡ ಇಲ್ಲಿ ಗುರುತಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತ ಮತ್ತು UK ನಡುವಿನ ಒಂದಷ್ಟು ಸಂಬಂಧಗಳ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಭಾರತ ರೈಸ್ ಆಗಬೇಕು ಅಂತ ಅಂದರೆ UKಗೂ ಕೂಡ ಭಾರತದ ಈ ಒಂದು ಟ್ರಾನ್ಸಿಷನ್ ಅನ್ನುವಂಥದ್ದು UKಗೂ ಕೂಡ ಒಂದು ಸಿಗ್ನಿಫಿಕೆಂಟ್ ಕಾನ್ಸಿಕ್ವೆನ್ಸಸ್ಗಳನ್ನು ಹೊಂದಿರುತ್ತೆ. ಯಾತಕ್ಕೆ ಅಂತ ಅಂದಾಗ ಭಾರತ ಆಲ್ರೆಡಿ 3rd ಲಾರ್ಜೆಸ್ಟ್ ಎಕಾನಮಿ ಇನ್ ದಿ ವರ್ಲ್ಡ್ ಆಗಿದೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಎಕ್ಸ್ಚೇಂಜ್ ರೇಟ್ಸ್ಗಳಲ್ಲಿ ನೋಡಿದಾಗ, ಮತ್ತು 2nd ಲಾರ್ಜೆಸ್ಟ್ ಕೂಡ ಮುಂದಿನ ಡಿಕೇಡ್ಸ್ಗಳಲ್ಲಿ ಆಗಲಿದೆ. ಭಾರತದ ಎಕಾನಮಿ ಅನ್ನುವಂಥದ್ದು ಟ್ರಾನ್ಸ್ಫಾರ್ಮ್ ಆಗಿದೆ. ಪೊಲಿಟಿಕಲ್, ಮಿಲಿಟರಿ, ಕಲ್ಚರಲ್ ಪವರ್ ಅನ್ನುವಂಥದ್ದು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿ 21st ಸೆಂಚುರಿನಲ್ಲಿ ಭಾರತ ಸೂಪರ್ ಪವರ್ ಆಗೋದ್ರ ಕಡೆ ನಡೆದಿದೆ. ಎಲ್ಲದರ ಹಿನ್ನೆಲೆಯಲ್ಲಿ ಭಾರತದೊಟ್ಟಿಗೆ ಒಂದು ಗ್ರೇಟ್ ರಿಲೇಶನ್ಶಿಪ್ ಅನ್ನ UK ಹೊಂದೋದ್ರಿಂದ UKಗೂ ಕೂಡ ನೆರವಾಗುವಂಥದ್ದು. UK ಅನ್ನುವಂಥದ್ದು ಈಗಾಗಲೇ ಏನು ಬ್ರೆಕ್ಸಿಟ್ನ ಮುಖಾಂತರವಾಗಿ ಹೊರಬಂದಿದೆ. ಇದರ ಹಿನ್ನೆಲೆಯಲ್ಲಿ ಬೇರೆ ರಾಷ್ಟ್ರಗಳೊಟ್ಟಿಗೆ ಫ್ರೆಂಡ್ಶಿಪ್ ಅನ್ನ ಮಾಡೋತ್ತ UK ಮುಖ ಮಾಡಿದೆ. ಹಾಗಾಗಿ ಭಾರತದೊಟ್ಟಿಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನು ಹೊಂದುವಂಥದ್ದು UKಗೂ ಕೂಡ ಒಳಿತಾಗುವಂಥದ್ದು. ಭಾರತ ಮತ್ತು UK ರಿಲೇಶನ್ಶಿಪ್ಗೆ ಇರುವಂಥ ಅಸೋಸಿಯೇಟೆಡ್ ಚಾಲೆಂಜಸ್ ಏನು ಅಂತ ಅಂದಾಗ ಕಲೋನಿಯಲ್ ಪ್ರಿಸಮ್ ಒಂದು ಕಾರಣ ಆಗುತ್ತೆ. ಆಂಟಿ ಕಲೋನಿಯಲ್ ರಿಸೆಂಟ್ಮೆಂಟ್ ಅನ್ನ ಭಾರತದಲ್ಲಿ ಬ್ರಿಟನ್ ಎದುರಿಗೆ ಹೊಂದಿರತಕ್ಕಂಥದ್ದು. ಇದು ಇಂಡಿಯನ್ ಪಾಲಿಟಿಕ್ಸ್ ಮತ್ತು ಬ್ಯೂರೋಕ್ರಾಟಿಕ್ ಕ್ಲಾಸಸ್ಗಳಲ್ಲಿ ಇರುವಂಥ ಈ ಒಂದು ಆಂಟಿ ಕಲೋನಿಯಲ್ ರಿಸೆಂಟ್ಮೆಂಟ್ ಅನ್ನುವಂಥದ್ದು ಎರಡು ರಾಷ್ಟ್ರಗಳ ಸಂಬಂಧಗಳಿಗೆ ತೊಡಕಾಗುವಂಥ ಒಂದು ಅಂಶ ಆಗುತ್ತೆ. ಇನ್ನು ಪಾರ್ಟಿಷನ್ನಿನ ಲಿಗಸಿ ಅನ್ನುವಂಥದ್ದು, ಬಿಟ್ಟರ್ ಲಿಗಸಿಸ್ ಏನಿದೆ ಪಾರ್ಟಿಷನ್ನ ಸಂದರ್ಭದಲ್ಲಿ ಆಗಿದ್ದಂಥದ್ದು, ಇದಕ್ಕೆ ಬ್ರಿಟನ್ ಕಾರಣ ಅನ್ನುವಂಥದ್ದನ್ನ ಭಾರತೀಯರು ಎಂದು ಮರೆಯೋದಿಲ್ಲ. ಈ ಹಿನ್ನೆಲೆಯಲ್ಲಿ ಭಾರತ ಮತ್ತು ಬ್ರಿಟನ್ನ ನಡುವಿನ ಎಂಗೇಜ್ಮೆಂಟ್ ಅನ್ನುವಂಥದ್ದು ಕಾಂಪ್ಲಿಕೇಟ್ ಆಗೋದಕ್ಕೆ ಇದು ಒಂದು ಕಾರಣ ಆಗುತ್ತೆ. ಇನ್ನು ಬ್ರಿಟನ್ನಿನ ಲೇಬರ್ ಪಾರ್ಟಿಯ ರೀಸೆಂಟ್ ಆಟಿಟ್ಯೂಡ್ ಅನ್ನುವಂಥದ್ದು ಭಾರತದ ಪ್ರಾಬ್ಲಮ್ಸ್ಗಳನ್ನು ಆಕ್ಸೆಂಚುಯೇಟ್ ಮಾಡುವಂತೆ ಇದೆ.
ಭಾರತವನ್ನ ನೆಗೆಟಿವ್ ಆಗಿ ನೋಡುವಂತ ಕಾರ್ಯವನ್ನ, ಪೊಲಿಟಿಕಲಿ ನೆಗೆಟಿವ್ ಆಗಿ ಭಾರತ ಗ್ರೋ ಆಗುವಂತೆ ಲೇಬರ್ ಪಾರ್ಟಿ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಇಂಡಿಯಾದ ಇಂಟರ್ನಲ್ ಮ್ಯಾಟರ್ಸ್ಗಳಾದಂಥ ಕಾಶ್ಮೀರವನ್ನು ಕೂಡ ಒಳಗೊಂಡಂಥ ಮ್ಯಾಟರ್ಸ್ಗಳಲ್ಲಿ ಲೇಬರ್ ಪಾರ್ಟಿ ಅನ್ನುವಂಥದ್ದು ಭಾರತವನ್ನ ಹೋಸ್ಟೈಲ್ ಆಗಿ ಕಾಣ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಎರಡು ರಾಷ್ಟ್ರಗಳ ನಡುವೆ ಈ ಒಂದು ಸಮಸ್ಯೆಗಳು ಅಥವಾ ಚಾಲೆಂಜಸ್ಗಳನ್ನು ಕೂಡ ನಾವು ಕಾಣ್ಬೋದಾಗುತ್ತೆ. ಹೊಸ ಆಪರ್ಚುನಿಟೀಸ್ಗಳೇನಿದೆ ಎರಡು ರಾಷ್ಟ್ರಗಳಿಗೆ ಅಂತ ಅಂದರೆ, ಈಗಾಗಲೇ ನಾವು ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಎರಡು ರಾಷ್ಟ್ರಗಳು ಕೋಆಪ್ರೇಟ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ಕಂಡಿದ್ದೇವೆ. ಹಾಗೆ ಟ್ರೇಡನ್ನು ಕನ್ವರ್ಜ್ ಮಾಡುವಂಥದ್ದು, ಬೋತ್ ಕಂಟ್ರೀಸ್ಗಳು ಕೂಡ ರೆಸ್ಪೆಕ್ಟಿವ್ ರೀಜನಲ್ ಬ್ಲಾಕ್ಸ್ಗಳಿಂದ ರೀಬೌಂಡ್ ಆಗೋದ್ರ ಕಡೆ ಆಗಿರುವಂಥ ಸಂದರ್ಭ ಇದು. ಬ್ರಿಟನ್ ಕೂಡ ಯುರೋಪಿಯನ್ ಯೂನಿಯನ್ನಿಂದ ಹೊರ ನಡೆದಿದೆ. ಇಂಡಿಯಾ ಕೂಡ ಚೀನಾ ಸೆಂಟರ್ಡ್ ಆಗಿರುವಂಥ RCEP ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅನ್ನು ಜಾಯಿನ್ ಆಗೋದಕ್ಕೆ ರೆಫ್ಯೂಸ್ ಮಾಡಿರ್ತಕ್ಕಂಥದ್ದು. ಈ ರೀತಿಯಾದಂಥ ರೀಜನಲ್ ಬ್ಲಾಕ್ಸ್ಗಳಿಂದ ಎರಡೂ ಕಂಟ್ರೀಸ್ಗಳು ಹೊರಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಟ್ರೇಡ್ನ ವಿಚಾರದಲ್ಲಿ ಎರಡು ರಾಷ್ಟ್ರಗಳು ಹೆಚ್ಚಿನ ಕೋಆಪರೇಷನ್ ಅನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಅಂತೂ ಇದೆ. ಇದನ್ನ ಆಪರ್ಚುನಿಟಿಯಾಗಿ ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಎರಡು ರಾಷ್ಟ್ರಗಳ ನಡುವೆ ಸ್ಟ್ರಾಟಜಿಕ್ ಕನ್ವರ್ಜೆನ್ಸ್ ಅನ್ನು ಕೂಡ ಒಂದು ಆಪರ್ಚುನಿಟಿಯಾಗಿ ನಾವು ಕಾಣ್ಬೋದಾಗುತ್ತೆ. ಮುಂದಿನ ಆರ್ಟಿಕಲ್ US ವಿಲ್ ಡಿಫೆಂಡ್ ತೈವಾನ್ ಅಗೇನ್ಸ್ಟ್ ಚೈನಾ ಅನ್ನುವಂಥದ್ದು. ಇದನ್ನು GS ಪೇಪರ್ 2 ನಾಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಚೀನಾ ಮತ್ತು ತೈವಾನ್ನ ವಿಚಾರ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸುದ್ದಿಯಲ್ಲಿರ್ತಕ್ಕಂಥದ್ದನ್ನು ಕಾಣ್ತಾನೆ ಇದ್ದೇವೆ. ಚೀನಾ ತೈವಾನ್ ಅನ್ನುವಂಥದ್ದು ತನ್ನದೇ ಇಂಟಿಗ್ರಲ್ ಪಾರ್ಟ್ ಅಂತ ಅಂದರೆ ತೈವಾನ್ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸದೇ ಇರತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ US ಅನ್ನುವಂಥದ್ದು ತೈವಾನಿಗೆ ತನ್ನ ಒಂದು ಸಪೋರ್ಟನ್ನು ನೀಡ್ತಾ ಇರ್ತಕ್ಕಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಈ ಒಂದು ಚೀನಾ ಮತ್ತು ತೈವಾನಿನ ಕಾನ್ಫ್ಲಿಕ್ಟ್ನ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾನೆ ಇದ್ದೇವೆ. ಹಾಗಾಗಿ ಒಂದಷ್ಟು ಬ್ಯಾಕ್ಗ್ರೌಂಡನ್ನು ತಿಳ್ಕೊಳ್ಳೋದಾದ್ರೆ, 1949ರ ಸಿವಿಲ್ ವಾರ್ನ ಸಂದರ್ಭದಲ್ಲಿ ಚೀನಾ ಮತ್ತು ತೈವಾನ್ ಅನ್ನುವಂಥದ್ದು ಸಪ್ರೇಟ್ ಆಗುತ್ತೆ. ಚೈನಾ ತೈವಾನನ್ನು ತನ್ನದೇ ಆದಂಥ ಒಂದು ತನ್ನ ಟೆರಿಟರಿಯ ಒಂದು ಭಾಗ ಅಂತ ಹೇಳಿ ಗುರುತಿಸುತ್ತೆ. ನೆಸಸರಿ ಬಂದರೆ ಇದರ ಕಂಟ್ರೋಲನ್ನು ಕೂಡ ತಗೊಳ್ಳೋದಕ್ಕೆ ಚೈನಾ ರೆಡಿ ಇರ್ತಕ್ಕಂಥದ್ದು. ಆದರೆ ತೈವಾನ್ನ ಲೀಡರ್ಸ್ಗಳ ಪ್ರಕಾರ ತೈವಾನ್ ಅನ್ನುವಂಥದ್ದು ಒಂದು ಸಾರ್ವಭೌಮವನ್ನು ಹೊಂದಿರತಕ್ಕಂಥ ಒಂದು ರಾಷ್ಟ್ರ ಅಂತ ಹೇಳಿ ತೈವಾನ್ ಗುರುತಿಸ್ಕೊಳ್ಳುತ್ತೆ. ಎರಡೂ ರಾಷ್ಟ್ರಗಳ ನಡುವೆ ದಶಕಗಳ ಕಾಲ ಒಂದು ತಿಕ್ಕಾಟ ಅನ್ನುವಂಥದ್ದು, ಹಾಸ್ಟೈಲ್ ಇಂಟೆನ್ಷನ್ಸ್ಗಳಾಗಿರುವಂಥದ್ದು, ಆಂಗ್ರಿ ರೆಟಾರಿಕ್ ಇವೆಲ್ಲದರ ನಂತರದಲ್ಲಿ 1980ರ ಸಂದರ್ಭದಲ್ಲಿ ಈ ಎರಡೂ ರಾಷ್ಟ್ರಗಳ ನಡುವಿನ ಸಂಬಂಧಗಳು ಒಂದಷ್ಟು ಒಳಿತಾಗುವಂಥದ್ದನ್ನು, ಸರಿಯಾದ ರೀತಿಯಲ್ಲಿ ಮುಂದೆ ಸಾಗೋದನ್ನು ಕಾಣ್ಬೋದಾಗುತ್ತೆ. ಆ ಸಂದರ್ಭದಲ್ಲಿ ಚೈನಾ ಅನ್ನುವಂಥದ್ದು ಒನ್ ಕಂಟ್ರಿ ಟೂ ಸಿಸ್ಟಮ್ ಅನ್ನುವಂಥ ಒಂದು ಫಾರ್ಮುಲಾವನ್ನು ಮುಂದೆ ತರುತ್ತೆ. ಒನ್ ಕಂಟ್ರಿ ಟೂ ಸಿಸ್ಟಮ್ ಅನ್ನುವಂಥದ್ದು ಯಾವ ಕಂಟ್ರೀಸ್ಗಳಿಗೆ ಸಂಬಂಧಪಟ್ಟಂಥ ಒಂದು ಫಾರ್ಮುಲಾ ಅನ್ನುವಂಥದ್ದನ್ನು UPSCಯಲ್ಲಿ ನೇರವಾದಂಥ ಪ್ರಶ್ನೆಯಾಗಿ ಕೇಳ್ಬೋದಾಗಿರುತ್ತೆ. ಒನ್ ಕಂಟ್ರಿ ಟೂ ಸಿಸ್ಟಮ್ ಅಂದಾಕ್ಷಣ ಚೈನಾ ಮತ್ತು ತೈವಾನ್ಗೆ ಸಂಬಂಧಪಟ್ಟಂಥದ್ದು. ಇದನ್ನು ಚೈನಾ ಅನ್ನುವಂಥದ್ದು ಈ ಫಾರ್ಮುಲಾವನ್ನು ಮುಂದೆ ನೀಡ್ತು ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಇಲ್ಲಿ ತೈವಾನ್ ಅನ್ನುವಂಥದ್ದು ಈ ಒಂದು ಫಾರ್ಮುಲಾವನ್ನು ಅಕ್ಸೆಪ್ಟ್ ಮಾಡಿದ್ದೆ ಆದರೆ ಸಿಗ್ನಿಫಿಕೆಂಟ್ ಅಟಾನಮಿಯನ್ನು ತೈವಾನ್ ಪಡ್ಕೊಳ್ಬೋದು ಅಂತ ಹೇಳಿ ಚೈನಾ ತಿಳಿಸುತ್ತೆ. ಆದರೆ ಈ ರೀತಿಯ ಚೈನೀಸ್ ರಿಯೂನಿಫಿಕೇಶನನ್ನು ತೈವಾನ್ ರಿಜೆಕ್ಟ್ ಮಾಡುತ್ತೆ. ಆದರೆ ಗೌರ್ಮೆಂಟ್ ಅನ್ನುವಂಥದ್ದು ವಿಸಿಟ್ಸ್ಗಳ ಮೇಲೆ ಮತ್ತು ಚೈನಾದಲ್ಲಿನ ಇನ್ವೆಸ್ಟ್ಮೆಂಟ್ಗಳ ಮೇಲೆ ಒಂದಷ್ಟು ರೂಲ್ಸ್ಗಳನ್ನು ರಿಲ್ಯಾಕ್ಸ್ ಮಾಡುತ್ತೆ. ತೈವಾನನ್ನು ರಿಪಬ್ಲಿಕ್ ಆಫ್ ಚೈನಾ ಅಂತ ಕೂಡ ಗುರುತಿಸುವಂಥದ್ದು. ತೈವಾನಿನ ಈ ರಿಪಬ್ಲಿಕ್ ಆಫ್ ಚೈನಾದ ಗೌರ್ಮೆಂಟ್ ಏನಿದೆ ಇದು ಇಲ್ಲೆಜಿಟಿಮೇಟ್ ಅಂತ ಹೇಳಿ ಚೈನಾ ಗುರುತಿಸುತ್ತೆ. ಹಾಗಾಗಿ ಎರಡು ರಾಷ್ಟ್ರಗಳ ನಡುವೆ ಅನ್ಅಫಿಷಿಯಲ್ ರೆಪ್ರೆಸೆಂಟೇಟಿವ್ಸ್ಗಳ ಟಾಕ್ಸ್ಗಳು ಕೂಡ ಲಿಮಿಟೆಡ್ ಆಗಿ ಇದ್ದಿದ್ದಂಥದ್ದು. ಯಾಕೆ ಅಂತಂದರೆ ಗೌರ್ಮೆಂಟ್ ಚೀನಾ ಅನ್ನುವಂಥದ್ದು ತೈವಾನನ್ನು ಒಂದು ಸಪ್ರೇಟ್ ಗೌರ್ಮೆಂಟ್ ಅಥವಾ ಒಂದು ಸಪ್ರೇಟ್ ಕಂಟ್ರಿ ಅಂತಲೇ ಗುರುತಿಸಲ್ಲ ಅಂತ ಅಂದಾಗ ಎರಡು ರಾಷ್ಟ್ರಗಳ ನಡುವಿನ ಬೈಲಾಟ್ರಲ್ ಟಾಕ್ಸ್ ಅನ್ನುವಂಥದ್ದು ಲಿಮಿಟೆಡ್ ಆಗಿ ಆಗಿರ್ತಕ್ಕಂಥದ್ದು. ಚೈನಾದ ನ್ಯಾಷನಲ್ ಸೆಕ್ಯೂರಿಟಿ ಲಾ ಇನ್ ಹಾಂಗ್ಕಾಂಗ್ ಅಂತ ಹೇಳಿ 2020ರಲ್ಲಿ ಅಂತಂದ್ರು. ಇದರ ಒಂದು ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದು ಅನದರ್ ಸೈನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಬೀಜಿಂಗ್ ಅನ್ನುವಂಥದ್ದು ಸಿಗ್ನಿಫಿಕೆಂಟ್ಲಿ ಮೋರ್ ಅಸರ್ಟಿವ್ ಆಗ್ತದೆ ಈ ರೀಜನಲ್ಲಿ ಅನ್ನೋದಕ್ಕೆ. ಈ ರೀತಿಯಾಗಿ ಚೈನಾ ಅನ್ನುವಂಥದ್ದು ತನ್ನ ಒಂದು ಹೇರಿಕೆಯನ್ನು ತೈವಾನ್ನ ಮೇಲಾಗಿರ್ಬೋದು, ಹಾಂಗ್ಕಾಂಗ್ನ ಮೇಲಾಗಿರ್ಬೋದು ಬೀರೋದಕ್ಕೆ ಹೊರಟಿರುವಂಥ ಹಿನ್ನೆಲೆಯಲ್ಲಿ ಚೈನಾದ ವಿರುದ್ಧವಾಗಿ US ಅನ್ನುವಂಥದ್ದು ಹೊಸ ಒಂದು ಟ್ರೈಲ್ಯಾಟ್ರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ಪನ್ನು ಇಂಡೋ ಪೆಸಿಫಿಕ್ನಲ್ಲಿ ತಂದಿರ್ತಕ್ಕಂಥದ್ದು. ಆಸ್ಟ್ರೇಲಿಯಾ, UK, US ಒಳಗೊಂಡಂಥ ಆಕಸ್ ಅನ್ನುವಂಥ ಒಂದು ಗ್ರೂಪ್ ಅನ್ನುವಂಥದ್ದು ಸದ್ಯಕ್ಕೆ ಫಾರ್ಮ್ ಆಗಿರ್ತಕ್ಕಂಥದ್ದು. ಮಲಬಾರ್ ಎಕ್ಸಸೈಸನ್ನು US, ಜಪಾನ್, ಇಂಡಿಯಾ ಆ್ಯಂಡ್ ಆಸ್ಟ್ರೇಲಿಯಾ ಸೇರಿ ಮಾಡುತ್ತೆ. ಈ 4 ರಾಷ್ಟ್ರಗಳು ಸೇರಿ ಒಂದು ಕ್ವಾಡ್ ಅನ್ನುವಂಥ ಒಂದು ಗುಂಪನ್ನು ನಾವು ಕಾಣ್ಬೋದಾಗುತ್ತೆ. ಸ್ಟ್ರಾಟಜಿಕ್ ಮತ್ತು ಡಿಫೆನ್ಸ್ ಸಪೋರ್ಟನ್ನು ತೈವಾನಿಗೆ US ನೀಡ್ತಾ ಇರ್ತಕ್ಕಂಥದ್ದು. ತೈವಾನ್ ಅನ್ನುವಂಥದ್ದು ತನ್ನ ಡಿಫೆನ್ಸಸ್ಗಳನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ US-ನಿಂದ ವೆಪನ್ಸ್ಗಳನ್ನು ಪರ್ಚೇಸ್ ಮಾಡ್ತಾ ಇರ್ತಕ್ಕಂಥದ್ದು. F-16 ಫೈಟರ್ ಜೆಟ್ಸ್ಗಳನ್ನು ಅಪ್ಗ್ರೇಡ್ ಮಾಡಿಕೊಂಡಿದೆ. ಆರ್ಮ್ಡ್ ಡ್ರೋನ್ಸ್ಗಳನ್ನು, ರಾಕೆಟ್ ಸಿಸ್ಟಮ್ಸ್ಗಳನ್ನು, ಹಾರ್ಪೂನ್ ಮಿಸೈಲ್ಸ್ಗಳನ್ನು ಕೂಡ ಒಳಗೊಂಡಿದೆ. ಈ ಒಂದು ಇಶ್ಯೂನ ಮೇಲೆ ಭಾರತದ ಒಂದು ನಿಲುವು ಏನು ಅಂತಂದರೆ 1949ರಿಂದಲೂ ಕೂಡ ಭಾರತ ಒನ್ ಚೈನಾ ಪಾಲಿಸಿಯನ್ನು ಅಕ್ಸೆಪ್ಟ್ ಮಾಡಿದೆ. ಅಂದರೆ ತೈವಾನ್ ಅನ್ನುವಂಥದ್ದು ಮತ್ತು ಟಿಬೆಟ್ ಅನ್ನುವಂಥದ್ದು ಚೀನಾದ ಭಾಗವೇ ಅಂತ ಹೇಳಿ ಭಾರತ ಅಕ್ಸೆಪ್ಟ್ ಮಾಡಿರ್ತಕ್ಕಂಥದ್ದು. ಭಾರತ ಏನು ಹೇಳೋದಕ್ಕೆ ಹೊರಟಿದೆ ಅಂತ ಅಂದರೆ
ಭಾರತ ಈ ಒಂದು ಅಂಶವನ್ನ, ಭಾರತದ ಈ ಬಿಲೀವ್ ಏನಿದೆ, ಒನ್ ಚೈನಾ ಪಾಲಿಸಿಯನ್ನ, ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥದ್ದು, ಇದರ ಒಂದು ರೆಸಿಪ್ರೊಸಿಟಿಯನ್ನ ಅವರಿಂದಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಅಂದ್ರೆ ಭಾರತ ಇದನ್ನ ಒಂದು ಡಿಪ್ಲೊಮ್ಯಾಟಿಕ್ ಪಾಯಿಂಟ್ ಆಗಿ ಬಳಕೆ ಮಾಡ್ಕೊಳ್ತಿದೆ. ಭಾರತವು ಕೂಡ ಬಿಲೀವ್ ಮಾಡುತ್ತೆ, ಒನ್ ಚೈನಾ ಪಾಲಿಸಿಯನ್ನ ಯಾವ ರೀತಿಯಾಗಿ ನಾವು ಬಿಲೀವ್ ಮಾಡ್ತೇವೆ ಆ ರೀತಿ ಚೀನಾ ಕೂಡ ಒನ್ ಇಂಡಿಯಾ ಪಾಲಿಸಿಯನ್ನ ಬಿಲೀವ್ ಮಾಡಬೇಕು. ಚೀನಾ ಕೂಡ ಪಾಕಿಸ್ತಾನ ವಿಚಾರದಲ್ಲಿ, ಅಂದ್ರೆ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಇಂಟರ್ಫಿಯರ್ ಆಗಬಾರ್ದು, ಬದಲಾಗಿ ಭಾರತದ ಒನ್ ಇಂಡಿಯಾ ಪಾಲಿಸಿಯನ್ನ ಚೀನಾ ಕೂಡ ಬಿಲೀವ್ ಮಾಡಬೇಕು ಅನ್ನುವಂಥದ್ದು ಭಾರತದ ನಿಲುವಾಗಿರ್ತಕ್ಕಂಥದ್ದು. ಭಾರತ ಮತ್ತು ತೈವಾನ್ನ ನಡುವೆ ಯಾವುದೇ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ಗೆ ಕುರಿತಂತೆ ಫಾರ್ಮಲ್ ಟಾಕ್ಸ್ ಅನ್ನುವಂಥದ್ದು 1995ರಿಂದ ನಡೆದಿಲ್ಲದೆ ಇರತಕ್ಕಂಥದ್ದು. ಎರಡೂ ರಾಷ್ಟ್ರಗಳು ಕೂಡ ರೆಪ್ರೆಸೆಂಟೇಟಿವ್ ಆಫೀಸಸ್ಗಳನ್ನು ಈಚ್ ಅದರ್ಸ್ ಕ್ಯಾಪಿಟಲ್ಸ್ಗಳಲ್ಲಿ ಮೇಂಟೈನ್ ಮಾಡಿರ್ತಕ್ಕಂಥದ್ದು. ಡಿಫ್ಯಾಕ್ಟೋ ಎಂಬಸಿಸ್ಗಳಾಗಿ ಇವೇ ಕಾರ್ಯ ಮಾಡ್ತಾ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ 43 ಕಂಟ್ರೀಸ್ ಕಾಲ್ ಆನ್ ಚೈನಾ ಅಟ್ UN ಟು ರೆಸ್ಪೆಕ್ಟ್ ಉಗರ್ ರೈಟ್ಸ್ ಅನ್ನುವಂಥದ್ದು. ಇದನ್ನು GS ಪೇಪರ್ 2ನ ಅಡಿಯಲ್ಲಿ ಎಫೆಕ್ಟ್ ಆಫ್ ಪಾಲಿಸೀಸ್ ಅಂಡ್ ಪಾಲಿಟಿಕ್ಸ್ ಆಫ್ ಡೆವಲಪ್ಡ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಇಂಡಿಯನ್ ಡಯಾಸ್ಪೋರಾ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋಗುತ್ತೆ. ಇಲ್ಲಿ ಉಯ್ಗರ್ಸ್ ಕಮ್ಯುನಿಟಿಯ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಏನಿದು ಈ ಕಮ್ಯುನಿಟಿ ಅಂತ ಅಂದರೆ, ಇದು ಚೀನಾಕ್ಕೆ ಬಿಲಾಂಗ್ ಆಗಿರ್ತಕ್ಕಂಥ, ಚೀನಾದ ಜಿನ್ಜಿಯಾಂಗ್ ಪ್ರಾವಿನ್ಸ್ನಲ್ಲಿರುವಂಥ ಮುಸ್ಲಿಂ ಮೈನಾರಿಟಿ ಟರ್ಕಿಕ್ ಎಥ್ನಿಕ್ ಗ್ರೂಪ್ ಆಗಿರ್ತಕ್ಕಂಥದ್ದು. ಈ ಒಂದು ಕಮ್ಯುನಿಟಿಗೆ ಅವರಿಗೆ ಸಂಬಂಧಪಟ್ಟಂಥ ಫುಲ್ ರೆಸ್ಪೆಕ್ಟ್ ಅಂಡರ್ ರೂಲ್ ಆಫ್ ಲಾ ಅನ್ನುವಂಥದ್ದು ದೊರಕಬೇಕು. ಅವರ ಹ್ಯೂಮನ್ ರೈಟ್ಸಿನ ವೈಲೇಷನ್ ಅನ್ನುವಂಥದ್ದು ಆಗಬಾರ್ದು ಅನ್ನೋದ್ರ ಕಡೆಗೆ ಈಗ UN-ನಲ್ಲಿ 43 ಕಂಟ್ರೀಸ್ಗಳು ಇವುಗಳ ಈ ಒಂದು ಕಮ್ಯುನಿಟಿಯ ಪರವಾಗಿ ಮಾತನಾಡಿರ್ತಕ್ಕಂಥದ್ದು. ಚೀನಾದಲ್ಲಿ ಯುಗರ್ಸ್ಗಳ ಈ ಒಂದು ಹ್ಯೂಮನ್ ರೈಟ್ಸ್ ವೈಲೇಷನ್ ಅನ್ನುವಂಥದ್ದು ಆಗ್ತಾ ಇದೆ. ಅವರ ಮೇಲೆ ಟಾರ್ಚರ್ ಆಗಿರ್ಬೋದು, ಫೋರ್ಸ್ಡ್ ಸ್ಟೆರಿಲೈಸೇಷನ್ ಆಗಿರ್ಬೋದು, ಫೋರ್ಸ್ಡ್ ಡಿಸಪಿಯರೆನ್ಸ್ ಅನ್ನುವಂಥದ್ದು ಆಗ್ತಾ ಇದೆ. ಈ ರೀತಿಯ ಕಾರ್ಯಗಳು ಆಗಬಾರದು ಅನ್ನುವಂಥದ್ದು ಈ ಕಂಟ್ರೀಸ್ಗಳ ಒಂದು ಡಿಮ್ಯಾಂಡ್ ಆಗಿದೆ. ಇಂಡಿಪೆಂಡೆಂಟ್ ಅಬ್ಸರ್ವರ್ಸ್ಗಳನ್ನು ಯುನೈಟೆಡ್ ನೇಷನ್ ಹೈ ಕಮಿಷನರ್ ಫಾರ್ ಹ್ಯೂಮನ್ ರೈಟ್ಸ್ ಮತ್ತು ಅದರ ಒಂದು ಆಫೀಸ್ನಿಂದ ಇಂಡಿಪೆಂಡೆಂಟ್ ಅಬ್ಸರ್ವರ್ಸ್ಗಳನ್ನು ಜಿನ್ಜಿಯಾಂಗ್ ಪ್ರಾವಿನ್ಸ್ಗೆ ಚೈನಾ ಅಲೋ ಮಾಡಬೇಕಾಗತ್ತೆ ಇಮಿಡಿಯೇಟ್ ಆಗಿ ಮತ್ತು ಮೀನಿಂಗ್ಫುಲ್ ಆಗಿ. ಇದರಿಂದಾಗಿ ಇವರ ಒಂದು ಕಂಡೀಷನ್ಸ್ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಅಧ್ಯಯನ ಮಾಡೋದಕ್ಕೆ ಮತ್ತು ಅವರಿಗೆ ಬೇಕಾದಂಥ ಸಪೋರ್ಟನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಓವರ್ 1 ಮಿಲಿಯನ್ನಷ್ಟು ಜಿನ್ಜಿಯಾಂಗ್ ಪ್ರಾವಿನ್ಸ್ನಲ್ಲಿ ಈ ಉಯ್ಗರ್ಸ್ ಕಮ್ಯುನಿಟಿಗೆ ಸಂಬಂಧಪಟ್ಟಂಥವರು ಡಿಟೈನ್ ಆಗಿರ್ತಕ್ಕಂಥದ್ದು. ಅವರನ್ನು ಸರ್ವೈಲೆನ್ಸ್ನ ಅಡಿಯಲ್ಲಿಟ್ಟಿದ್ದಾರೆ. ಅವರ ಮೇಲೆ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ಗಳು ಕೂಡ ಇದೆ. ಅವರ ಫಂಡಮೆಂಟಲ್ ಫ್ರೀಡಮ್ಸ್ ಅನ್ನುವಂಥದ್ರ ಮೇಲೂ ಕೂಡ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಲಾಗ್ತಾ ಇದೆ. ಚೀನಾದ ರೆಸ್ಪಾನ್ಸ್ ಏನು ಅಂತ ಅಂದರೆ, ಡಿಸ್ಪೈಟ್ ಮೌಂಟಿಂಗ್ ಎವಿಡೆನ್ಸ್ ಇದ್ರೂ ಕೂಡ ಚೀನಾ ಅನ್ನುವಂಥದ್ದು ಉಯ್ಗರ್ಸ್ಗಳನ್ನು ನಾವು ಮಿಸ್ಟ್ರೀಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಅದು ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗೆಯೇ ವೊಕೇಶನಲ್ ಟ್ರೈನಿಂಗನ್ನು ನಡೆಸ್ತಾ ಇದ್ದೇವೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಎಕ್ಸ್ಟ್ರೀಮಿಸಮನ್ನು ಕೌಂಟರ್ ಮಾಡೋದಕ್ಕೆ ಅಂತ ಹೇಳಿ ಡಿಸೈನ್ ಮಾಡಿರ್ತಕ್ಕಂಥ ವೊಕೇಶನಲ್ ಟ್ರೈನಿಂಗನ್ನು ಕೂಡ ಅವರಿಗೆ ನೀಡ್ತಿದ್ದೇವೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಈ ಉಯ್ಗರ್ಸ್ ಅನ್ನುವಂಥವ್ರು ಯಾರು ಅಂದಾಗ ಒಂದು ಮುಸ್ಲಿಂ ಮೈನಾರಿಟಿ ಟರ್ಕಿಕ್ ಎಥ್ನಿಕ್ ಗ್ರೂಪ್ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಸೆಂಟ್ರಲ್ ಮತ್ತು ಈಸ್ಟ್ ಏಷ್ಯಾದಿಂದ ಕೂಡ ಸೆಂಟ್ರಲ್ ಮತ್ತು ಈಸ್ಟ್ ಏಷ್ಯಾದ ಮೂಲ ನಿವಾಸಿಗಳಾಗಿರ್ತಕ್ಕಂಥವ್ರು ಇವರು. ಪ್ರಿಡಾಮಿನೆಂಟ್ಲಿ ಅವರದ್ದೇ ಆದಂಥ ಭಾಷೆಯನ್ನು ಮಾತನಾಡ್ತಾರೆ. ಅದು ಟರ್ಕಿಶಿಗೆ ಸಿಮಿಲರ್ ಆಗಿರ್ತಕ್ಕಂಥ ಒಂದು ಭಾಷೆ ಆಗಿದೆ. ಕಲ್ಚರಲಿ ಮತ್ತು ಎಥ್ನಿಕಲಿ ಸೆಂಟ್ರಲ್ ಏಷ್ಯನ್ ನೇಷನ್ಸ್ಗೆ ಈಕ್ವಲ್ ಅಥವಾ ಸಿಮಿಲರ್ ಆಗಿರ್ತಕ್ಕಂಥ ಒಂದು ಎಥ್ನಿಸಿಟಿಯನ್ನು ಅವರು ಹೊಂದಿರತಕ್ಕಂಥದ್ದು. ಚೀನಾ ಈ ಒಂದು ಕಮ್ಯುನಿಟಿಯನ್ನು ರೀಜನಲ್ ಮೈನಾರಿಟಿ ಅಂತ ಹೇಳಿ ರೆಕಗ್ನೈಸ್ ಮಾಡುತ್ತೆ, ಆದರೆ ಇಂಡಿಜಿನಸ್ ಗ್ರೂಪ್ ಅಂತ ಹೇಳಿ ಅವರನ್ನು ರೆಕಗ್ನೈಸ್ ಮಾಡಲ್ಲ. ಅದರ ವಿಚಾರದಲ್ಲಿ ಅವರನ್ನು ರಿಜೆಕ್ಟ್ ಮಾಡುತ್ತೆ. ಕರೆಂಟ್ಲಿ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಆಫ್ ದಿ ಉಯ್ಗರ್ ಎಥ್ನಿಕ್ ಕಮ್ಯುನಿಟಿ ಅನ್ನುವಂಥದ್ದು ಚೀನಾದ ಜಿನ್ಜಿಯಾಂಗ್ ರೀಜನಲ್ಲಿ ನೆಲೆಸಿರ್ತಕ್ಕಂಥದ್ದು. ಸಿಗ್ನಿಫಿಕೆಂಟ್ ಪಾಪ್ಯುಲೇಷನ್ ಆಫ್ ಉಯ್ಗರ್ಸ್ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗಳಾದಂಥ ಉಜ್ಬೇಕಿಸ್ತಾನ್, ಕಿರ್ಗಿಸ್ತಾನ್, ಕಜಕಿಸ್ತಾನ್ ಅಲ್ಲಿ ಕೂಡ ನೆಲೆಸಿರ್ತಕ್ಕಂಥದ್ದು. ಉಯ್ಗರ್ ಮುಸ್ಲಿಮ್ಸ್ ಡಿಕೇಡ್ಸ್ಗಳ ಕಾಲ ಚೈನೀಸ್ ಗೌರ್ಮೆಂಟಿನ ಟೆರರಿಸಮ್ ಅನ್ನುವಂಥ ಫಾಲ್ಸ್ ಅಕ್ಯುಸಿಷನ್ಗೆ ಒಳಗಾಗಬೇಕಾಗಿ ಬಂದಂಥವ್ರು. ಸಪ್ರೇಟಿಸಮ್, ಟೆರರಿಸಮ್ ಮತ್ತು ಅಬ್ಯೂಸಸ್ಗಳಿಗೆ, ಈ ರೀತಿಯ ಫಾಲ್ಸ್ ಅಕ್ಯೂಸಸ್ಗಳಿಗೆ ಒಳಗಾಗಬೇಕಾಗಿ ಬಂತು. ಅಕ್ಯುಸೇಷನ್ಗೆ ಮತ್ತು ಅಬ್ಯೂಸಸ್ಗಳಿಗೆ, ಪರ್ಸಿಕ್ಯೂಷನ್ಗೆ, ಫೋರ್ಸ್ ಡಿಟೆನ್ಷನ್ಗೆ, ಇಂಟೆನ್ಸ್ ಸ್ಕ್ರೂಟಿನಿ ಮತ್ತು ಸರ್ವೈಲೆನ್ಸಿಗೆ, ಈವನ್ ಸ್ಲೇವರಿಗೆ ಕೂಡ ಒಳಗಾಗಬೇಕಾಗಿ ಬಂದಿದೆ. ಹಾಗಾಗಿ ಇವರ ಒಂದು ಹ್ಯೂಮನ್ ರೈಟ್ಸ್ ವೈಲೇಟ್ ಆಗ್ತಾ ಇದೆ. ಇದು ಆಗದೇ ಇರುವಂತೆ ನೋಡ್ಕೊಳ್ಳಿ ಅಂತ ಹೇಳಿ ಯುನೈಟೆಡ್ ನೇಷನ್ನಲ್ಲಿ ಸಾಕಷ್ಟು ಕಂಟ್ರೀಸ್ಗಳು ಕರೆ ನೀಡ್ತಿರ್ತಕ್ಕಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಉಯ್ಗರ್ಸ್ ಕಮ್ಯುನಿಟಿ ಅಂದಾಕ್ಷಣ ನಮಗೆ ಮುಸ್ಲಿಂ ಮೈನಾರಿಟಿ ಕಮ್ಯುನಿಟಿ ಜಿನ್ಜಿಯಾಂಗ್ ಪ್ರಾವಿನ್ಸ್ನಲ್ಲಿ ಹೆಚ್ಚಿಗೆ ಕಾಣಬರ್ತಾರೆ. ಇವರು ಯಾತಕ್ಕಾಗಿ ಸುದ್ದಿಯಲ್ಲಿದ್ರು ಅಂತ ಅಂದರೆ, ಇವರ ಒಂದು ಹ್ಯೂಮನ್ ರೈಟ್ಸಿನ ವೈಲೇಷನ್ ಆಗ್ತಾರೆ. ಈ ಕಮ್ಯುನಿಟಿಯ ಹೆಸರನ್ನು ತಿಳಿಸಿದಾಕ್ಷಣ ಚೀನಾದ ಜಿನ್ಜಿಯಾಂಗ್ ಪ್ರಾವಿನ್ಸ್ನಲ್ಲಿರುವಂಥವರು, ಇವರ ಮೂಲ
ಸ್ಥಳ ಅಂದಾಕ್ಷಣ ಸೆಂಟ್ರಲ್ ಮತ್ತು ಈಸ್ಟ್ ಏಷ್ಯಾದಿಂದ ಟ್ರೇಸ್ ಆಗುತ್ತೆ ಇವರ ಆರಿಜಿನ್ ಅನ್ನುವಂಥದ್ದು. ಟರ್ಕಿಷ್ಗೆ ಸಂಬಂಧಪಟ್ಟಂತ ಒಂದು ಭಾಷೆಯನ್ನು ಮಾತನಾಡ್ತಾರೆ ಅನ್ನುವಂಥದ್ದು ಈ ಎಲ್ಲ ಅಂಶಗಳು ನಮಗೆ ತಿಳಿದಿರಲಿ. ಮುಂದಿನ ಆರ್ಟಿಕಲ್ ಬಾರ್ಬಡೋಸ್ ಎಲೆಕ್ಟ್ಸ್ ಇಟ್ಸ್ ಫಸ್ಟ್ ಪ್ರೆಸಿಡೆಂಟ್ ಅನ್ನುವಂಥದ್ದು. ಇದನ್ನು ಪ್ರಿಲಿಮ್ಸ್ನಲ್ಲಿ ಅಥವಾ KPSC ಯಾವುದೇ ಪರೀಕ್ಷೆಗಳಲ್ಲಿ ಕೇಳಬಹುದಾಗಿರುತ್ತೆ. ಇತ್ತೀಚೆಗೆ ಯಾವ ಒಂದು ರಾಷ್ಟ್ರ ತನ್ನ ಮೊದಲ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತು ಅಂತ ಹೇಳಿ, ಅಥವಾ ಕೆಳಗಿನ ಯಾವ ರಾಷ್ಟ್ರ ಅಂತ ಕೇಳಿದಾಗ ಬಾರ್ಬಡೋಸ್ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಕೆರಿಬಿಯನ್ ಸಿ ಇಲ್ಲಿ ಬಂದ್ರೆ ಇದರ ಒಂದು ಈಸ್ಟರ್ನ್ ಭಾಗಕ್ಕೆ ಬರುವಂಥದ್ದು ಬಾರ್ಬಡೋಸ್ ಅನ್ನುವಂಥ ಈ ಒಂದು ಐಲ್ಯಾಂಡ್. ಇಲ್ಲಿ ತನ್ನ ಮೊದಲ ಪ್ರೆಸಿಡೆಂಟ್ ಅನ್ನ ಇತ್ತೀಚೆಗೆ ಈಗ ಆಯ್ಕೆ ಮಾಡಿರ್ತಕ್ಕಂಥದ್ದು. ಈ ಒಂದು ಕೆರಿಬಿಯನ್ ಐಲ್ಯಾಂಡ್ ಇದುವರೆಗೂ ಕೂಡ ಬ್ರಿಟಿಷ್ ಮೊನಾರ್ಕಿ, ಬ್ರಿಟಿಷಿನ ಕ್ವೀನ್ ಎಲಿಜಬೆತ್ ಸೆಕೆಂಡ್ ಇವರನ್ನ ಹೆಡ್ ಆಫ್ ದಿ ಸ್ಟೇಟ್ ಅಂತ ಹೇಳಿ ಗುರುತಿಸ್ತಾ ಇತ್ತು. ಈಗ ಈ ಬ್ರಿಟಿಷ್ ಮೊನಾರ್ಕಿಯನ್ನ ರಿಪ್ಲೇಸ್ ಮಾಡಿ ತಮ್ಮದೇ ಆದಂಥ ಪ್ರೆಸಿಡೆಂಟ್ ಅನ್ನ ಮೊದಲ ಬಾರಿಗೆ ಬಾರ್ಬಡೋಸ್ ಆಯ್ಕೆ ಮಾಡಿರ್ತಕ್ಕಂಥದ್ದು. ಈ ಪ್ರೆಸಿಡೆಂಟ್ ಅವರು ನವೆಂಬರ್ 30ರಂದು ರಾಷ್ಟ್ರಪತಿಯಾಗಿ ಸ್ವಾರ್ನಿನ್ ಆಗ್ತಾ ಇದ್ದಾರೆ. ಅಲ್ಲಿ ಸದ್ಯಕ್ಕೆ ಅಲ್ಲಿ ಕರೆಂಟ್ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಸಾಂಡ್ರಾ ಮೇಸನ್ ಅವರು ಈ ಒಂದು ಸ್ಥಾನವನ್ನು ಪಡೆದಿರ್ತಕ್ಕಂಥ ಮೊದಲ ವ್ಯಕ್ತಿ ಆಗ್ತಾರೆ. ಸಾಂಡ್ರಾ ಮೇಸನ್ ಅವರು ಕರೆಂಟ್ ಗವರ್ನರ್ ಜನರಲ್ ಆಗಿದ್ದಾರೆ. ನವೆಂಬರ್ 30ರಂದು ಬಾರ್ಬಡೋಸಿನ ಮೊದಲ ರಾಷ್ಟ್ರದ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಇದಿಷ್ಟು ಅಂಶ ನಮಗೆ ತಿಳಿದಿರಬೇಕು. ಬಾರ್ಬಡೋಸ್ ಫಾರ್ಮರ್ ಬ್ರಿಟಿಷ್ ಕಾಲೋನಿ ಆಗಿದೆ. 1625ರಲ್ಲಿ ಇದನ್ನ ಬ್ರಿಟಿಷ್ ಕಾಲೋನಿ ಅಂತ ಹೇಳಿ ಕ್ಲೈಮ್ ಮಾಡಲಾಗುತ್ತೆ. ಇದನ್ನ ಲಿಟಲ್ ಇಂಗ್ಲೆಂಡ್ ಅಂತ ಕೂಡ ನಿಕ್ನೇಮ್ ಅನ್ನ ಆ ರೀತಿ ಕರೆಯುವಂಥದ್ದುಂಟು. ಈ ಕೆರಿಬಿಯನ್ನ ಈಸ್ಟರ್ನ್ ಮೋಸ್ಟ್ ಐಲ್ಯಾಂಡ್ ಕೂಡ ಆಗಿರ್ತಕ್ಕಂಥ ಬಾರ್ಬಡೋಸ್ ಅನ್ನುವಂಥದ್ದು ತನ್ನ ಮೊದಲ ರಾಷ್ಟ್ರದ ಅಧ್ಯಕ್ಷರನ್ನ ಈಗ ಆಯ್ಕೆ ಮಾಡಿದೆ ಅನ್ನುವಂಥದ್ದಕ್ಕೆ ಸುದ್ದಿಯಲ್ಲಿರ್ತಕ್ಕಂಥದ್ದು. ಈ ಕೆಳಗಿನ ಯಾವ ರಾಷ್ಟ್ರ ತಮ್ಮ ಮೊದಲ ರಾಷ್ಟ್ರಾಧ್ಯಕ್ಷರನ್ನ ಆಯ್ಕೆ ಮಾಡಿದೆ ಅಂದಾಕ್ಷಣ ಬಾರ್ಬಡೋಸ್ ಅನ್ನುವಂಥದ್ದು ನೆನಪಿರಬೇಕು. ಅವರ ಹೆಸರು ಸಾಂಡ್ರಾ ಮೇಸನ್ ಅನ್ನುವಂಥದ್ದು ಕೂಡ ನೆನಪಿರಬೇಕಾಗತ್ತೆ. ಈ ಹಿಂದೆ ಇದು ಬ್ರಿಟಿಷ್ ಮೊನಾರ್ಕಿಯನ್ನು ಹೊಂದಿತ್ತು, ಸದ್ಯಕ್ಕೆ ಅದನ್ನ ರಿಪ್ಲೇಸ್ ಮಾಡ್ತಾ ಇದೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.